ಮನುಷ್ಯನಿಗೆ ಎಷ್ಟು ಆಸೆಗಳ ಮೇಲೆ ಆಸೆಗಳು, ಅದಾಗ್ಬೇಕು ಇದಾಗ್ಬೇಕು ಮೇಡಮ್ ಅಂತ. ದುರಾಸೆ, ದುರ್ಬುದ್ಧಿ, ದುರಾಹಂಕಾರದಿಂದ ಏನೇನೆಲ್ಲ ನಾಶ ಮಾಡಾಕಿದಾನೆ. ಸಂಬಂಧಗಳಿಗೆ ವ್ಯಾಲ್ಯೂ ಕೊಡೋದಿಲ್ಲ ಮನುಷ್ಯ ಈಗಿನ ಜನರೇಷನ್. ಪ್ರಾಣಿಗಳು ಕೊಟ್ಬಿಡ್ತಾನ. ಎಮೋಷನ್ನೇ ಇಲ್ದೇ ಇರೋ ತರ ಆಗಿದೆ ಒಂದು ಜೀವಿ. ಬೆಂಗಳೂರಲ್ಲಿ ವಾಸ ಮಾಡೋರಿಗೆ ಆಲ್ಮೋಸ್ಟ್ ಸೌತ್ ಇಂಡಿಯಾದ ಅಷ್ಟು ಭಾಷೆಗಳು ಬರುತ್ತೆ, ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ತಾರೆ. ಬಟ್ ಬೇರೆ ರಾಜ್ಯದಲ್ಲ ಹಾಗಲ್ಲ. ಕುವೆಂಪು ಅವರು ಚೆನ್ನಾಗಿ ಹೇಳ್ತಾರಲ್ಲ, ಏನು ಚೆಲುವ ನಾಡು ಚೆಲುವ ಚೆಲ್ಲುವ ನಾಡು. ಸಿಂಗಾರದ ಗಣಿನಿಂದ ಶಬ್ದ ಸಂಪತ್ತು, ಬಂಗಾರಕ್ಕಿಂತ ಶ್ರೇಷ್ಠ ನಿನ್ನ ನುಡಿಮುತ್ತು. ಕನ್ನಡದ ಬಗ್ಗೆ ಅವ್ರು ಹೇಳ್ತಾರೆ. ಸೊ ನಮ್ಮ ಭಾಷೆ ಮೇಲೆ, ನಮ್ಮ ತಾಯಿ ಮೇಲೆ ನಮಗೆ ಪ್ರೀತಿ ಇಲ್ಲ ಅಂದ್ರೆ ಬೇರೆ ಭಾಷೆನ ನಾವೇನಕ್ಕೆ ಎತ್ತಿ ಕೊಂಡಾಡ್ಬೇಕು? ಬೇಡ. ತಮಿಳ್ನಾಡಲ್ಲಿರುವಂತ ಭಾಷಾಭಿಮಾನ ನಮ್ಮಲ್ಲಿ ಹಾಕಿಲ್ಲ. ನಾನು ಆಕ್ಚುಲಿ ಕಮಲ್ ಹಾಸನ್ ಅವ್ರ ಫ್ಯಾನ್ ಆಗಿದ್ದೆ. ಇನ್ಸಿಡೆಂಟ್ ಆದ್ಮೇಲೆ ಥೂ ಎಂತ ಕೆಲಸ ಮಾಡ್ಕೊಬಿಟ್ಟಯ್ಯ ನೀನು, ಅಲ್ಲ ಬೇಕಿತ್ತ ಅದು. ಜನಕ್ಕೆ ನೀವು ಮುಂಚೆ ಪರಿಚಯ ಆಗಿದ್ದು ಆಸ್ ಅ ಆಕ್ಟರ್ ವಿವೇಕ್ ಅಂತಾನೆ. ಆಕ್ಟರ್ ನಟನೆಗೆ ನವರಸಗಳು ಇರಬೇಕು, ನಟಿಸುವವನಿಗೆ ಅವುಗಳ ವಿಳಾಸ ಗೊತ್ತಿರಬೇಕು. ನನಗೆ ಗೊತ್ತಂತ ವಿಳಾಸ ಅಣ್ಣ ಅವರು ತಗೊಂಡ್ ನೋಡದೆ. ಸರಸ್ವತಿ ಎಲ್ಲರನ್ನು ಕೈ ಬೀಸಿ ಕರೀತಾಳೆ, ಕೆಲವ್ರನ್ನ ಮಾತ್ರ ಒಪ್ಕೋತಾಳೆ. ಅಂಡ್ ರಿಯಲ್ ಟ್ಯಾಲೆಂಟ್ಸ್ ಗಳಿಗೆ ಅವಕಾಶನೇ ಇಲ್ಲ ಸರ್. ರಂಗಭೂಮಿ ಕಲಾವಿದ್ರು ಎಲ್ಲೂ ಹೋದ್ರೂ ಗೊತ್ತಿಲ್ಲ. ಒಂದೊಳ್ಳೆ BGM, ಬ್ಯಾಕ್ ಡ್ರಾಪ್ ಒಂದೊಂದು ಜನ ಹುಡುಗರು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಪಂಚ್ ಡೈಲಾಗ್, ಯಾರೋ ಹೀರೋ ಹೊಡೆದ್ರು ಡೈಲಾಗ್ ನ ಹೊಡೆದ್ ಬಿಟ್ರ. ದರ್ಶನ್ ಅವ್ರು ಆಗಿರ್ಬೋದು, ಸುದೀಪ್ ಅವ್ರು ಆಗಿರ್ಬೋದು. ಸುದೀಪ್ ಅವ್ರದ್ದು ಸ್ವಾತಿ ಮುತ್ತು, ನಲ್ಲ ಹುಚ್ಚ, ಎಂತೆಂತ ಸಿನಿಮಾಗಳು ಕೊಟ್ಟವ್ರ. ದರ್ಶನ್ ಅವ್ರದ್ದು ನನ್ನ ಪ್ರೀತಿ ರಾಮ, ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಮನರಂಜನೆ ಬೇಕಾ, ಸುಂಟ್ರಗಾಳಿ, ಕಲಾಸಿಪಾಳ್ಯ, ಸ್ನೇಹನ ಪ್ರೀತಿನ, ಡೆವಿಲ್. ಒಂದ್ ಸೆಕೆಂಡ್, ಅವ್ರಿಗಿರೋ ಫ್ಯಾನ್ ಬೇಸ್ಗೆ ಒಂದ್ಸತಿ ಪ್ರಕೃತಿ ತಿರುಗಿ ಬಿದ್ರೆ ಮುಗೀತು. ಮುಗಿತೇನು ಮಾಡೋಕ್ಕಾಗಲ್ಲ. ಅಷ್ಟೇ ಯಾಕೆ ಮೇಡಮ್, ನನಗೆ ಒಂದು ವಿಡಿಯೋ ಬಹಳ ನೋಡ್ತಿದ್ದಾಗೆಲ್ಲ ಈಗಲೂ ನಿಮ್ಗೆ ಆಮೇಲೆ ಕಳಿಸ್ತೀನದು. ಅದೆಷ್ಟು ಹತ್ತಿದ್ದೀನಿ ಅಂದರೆ, ರೋಡ್ ಎಕ್ಸ್ಟೆಂಡ್ ಮಾಡೋಕ್ಕೆ ಅನ್ನೋ ಕಾರಣಕ್ಕೆ ರೋಡಿಂದ ಆಚೆ ಒಂದು ಮರ ಇದೆ. ಮರ ಕಡಿತಾರೆ, ಅದನ್ನೆಲ್ಲ ಕಪ್ಪಳಿಸಿ ಬಿದ್ದಾಗ ಮರದಲ್ಲಿದ್ದಂಥ ಅಷ್ಟು ಪಕ್ಷಿಗಳು ಹಾರೋಗ್ತವೆ. ಎಷ್ಟು ಮೊಟ್ಟೆ ಒಡೆದೋಗುತ್ತೆ, ಮರಿಗಳು ರೋಡಲ್ಲಿ ಸತ್ತು ಬಿದ್ದಿರುತ್ತೆ. ಸಹಸ್ರಾರು ಪಕ್ಷಿಗಳು ರೋಡ್ ಚಲಾಪಿಲಿ ಆಗೋಗುತ್ತೆ. ಕೇಸ್ ಹಾಕಿದ್ರೆಲ್ಲ ಆಯ್ತು ಬಿಡಿ. ಮತ್ತು ಹೈದರಾಬಾದಲ್ಲೂ ಅಷ್ಟೇ. ಅಯ್ಯೋ ಆ ಇನ್ಸಿಡೆಂಟ್ ಸರ್. ಬಟ್ ನಮ್ಮ ಆಕ್ಟಿವಿಸ್ಟ್ಗಳು ಮತ್ತು ಎನ್ವಿರಾನ್ಮೆಂಟಲಿಸ್ಟ್ ಅವರೆಲ್ಲ ತಿರುಗಿ ನಿಂತರು, ಸ್ಟೇ ಆರ್ಡ್ರ್ ತಂದರು, ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಯಿತು. ಈಗ ನಮ್ಮ ಬಂಡೀಪುರ ಏನೋ ರಾತ್ರಿ ಸಂಚಾರ ಕೊಡಬೇಕು ಅಂತ ಕೇರಳ ಗೌರ್ಮೆಂಟು ಕಿರಿಕ್ ತೆಗೆದವ್ರೆ. ಅಲ್ಲ, ರಾತ್ರಿ ಸಂಚಾರ ಏನಕ್ಕೆ ಬೇಕು? ಮನುಷ್ಯನಿಗೆ ಎಷ್ಟು ಆಸೆಗಳ ಮೇಲೆ ಆಸೆಗಳು, ಅದಾಗ್ಬೇಕು ಇದಾಗ್ಬೇಕು ಮೇಡಮ್ ಅಂತ. ದುರಾಸೆ, ದುರ್ಬುದ್ಧಿ, ದುರಾಹಂಕಾರದಿಂದ ಏನೇನೆಲ್ಲ ನಾಶ ಮಾಡಾಕಿದಾನೆ. ಸಂಬಂಧಗಳಿಗೆ ವ್ಯಾಲ್ಯೂ ಕೊಡೋದಿಲ್ಲ ಮನುಷ್ಯ ಈಗಿನ ಜನರೇಷನಲ್ಲಿ. ಪ್ರಾಣಿಗಳು ಕೊಟ್ಬಿಡ್ತಾನ. ಎಮೋಷನ್ನೇ ಇಲ್ದೇ ಇರೋ ಥರ ಆಗಿದೆ ಒಂದು ಜೀವಿ. ತೇಜಸ್ವಿ ಅವ್ರು ಚೆನ್ನಾಗಿ ಹೇಳ್ತಾರಲ್ಲ, ನಂಬಿಕೆ ಅನರ್ಹವಾಗಿರೋ ವ್ಯಕ್ತಿ ಅಂದರೆ ಎರಡು ಕಾಲಿನ ಮನುಷ್ಯ, ಹೋಮೋಸೇಪಿಯನ್ ಅಂತ. ಅದಕ್ಕೆ ಆ ತೇಜಸ್ವಿ ಅವ್ರು ನನ್ನ ಮೇಲೆ ಅತ್ಯಂತ ಬಲವಾಗಿ ಪ್ರಭಾವ ಬೀರ್ಬಿಟ್ಟಿದ್ದಾರೆ ಮನುಷ್ಯ. ನನಗೆ ಕಾಡು, ಅವ್ರದ್ದು ಕಟ್ಟರ್ ಫಾಲೋವರ್ ನಾನು. ಅವರ ಪುಸ್ತಕಗಳು ಎಲ್ಲ ಇಷ್ಟಪಟ್ಟು ಓದ್ತೀನಿ. ಕಾಡಿಗೆ ಎತ್ಕೊಂಡು ಹೋಗ್ತೀನಿ, ಏಕಾಂತವಾಗಿ ಕೂತು, ಒಂಟಿತನ ಅಲ್ಲ ಏಕಾಂತ, ಓದ್ತಾ ಹೋಗ್ತೀನಿ ಅಷ್ಟೇ. ನಾನು ನನ್ನ ನೆರಳು, ನನ್ನ ಪ್ರಕೃತಿ, ಇಷ್ಟೇ ಸಾಕು, ಬೇರೆ ಯಾವುದು ಬೇಡ. ನಿಮ್ಗೆ ಅವೆಲ್ಲ ಹೇಳಿದೆ, ವಿದ್ಯಾಭ್ಯಾಸ ಅನ್ನೋದು ಎಜುಕೇಷನ್ ಕೇಳ್ತಾ ಇರೋ ಜನ ಎಲ್ಲ ಏನು ಓದಿದ್ದೀರಾ ಹಾಗೆ ಹೀಗೆ ಅನ್ಕೊಳಲ್ಲ. ಅಪ್ಪ ನಾನು ಎದೆ ಸೀಳಿದ್ರೆ 4 ಅಕ್ಷರ ಸಿಗಲ್ಲ, ಸಿಗೋದು 3 ಅಕ್ಷರ. ಹೆಂಗ್ ಸರ್ ಹೇಳ್ತೀರಾ? ಅಷ್ಟು ಅದ್ಭುತವಾಗಿ ಕನ್ನಡದಲ್ಲಿ ವರ್ಣನೆ ಮಾಡ್ತೀರಾ. ಅದೇ ಮೇಡಮ್ ಹೇಳ್ತಾ ಇದ್ದೀನಿ, ನಾನು ಎದೆ ಸೀಳಿದ್ರೆ 4 ಅಕ್ಷರ ಸಿಗಲ್ಲ, ಸಿಗೋದು 3 ಅಕ್ಷರ, ಕನ್ನಡ, ಪ್ರಕೃತಿ, ಬೇರೆ ಏನು ಬೇಡ. ಅಲ್ಲ, ನೀವು ಪ್ರತಿ ವಿಡಿಯೋದಲ್ಲೂ ಕನ್ನಡದಲ್ಲಿ ನೀವು, ಐ ಮೀನ್ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ವಿಡಿಯೋಸ್ ಬರುತ್ತೆ ಅನ್ಸುತ್ತೆ, ಅನಿಮಲ್ಸ್, ಫಾರೆಸ್ಟ್ ಎಲ್ಲ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅದು ನಮ್ಮ ಕನ್ನಡಿಗರಿಗೆ ಅದಕ್ಕೆ ಅಷ್ಟಿಷ್ಟ ಆಗಿರೋದು. ನಿಮ್ಗೆ ಆ ಪ್ರೀತಿ ಸಿಕ್ಕಿದೆ ಅನ್ಸುತ್ತಲ್ವಾ ಎಲ್ಲ ಜನರಿಂದ. ಕನ್ನಡದಲ್ಲಿ ಹೇಳಿದಾಗ ಆ ಪ್ರಕೃತಿ ಬಗ್ಗೆ ಐ ಮೀನ್ ಅಷ್ಟು ಎಕ್ಸ್ಪ್ಲನೇಷನ್ ಇದುವರೆಗೂ ಯಾರೂ ಮಾಡಿರಲಿಲ್ಲ ಸರ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗೂ ಕ್ರಿಂಜ್ ಥಿಂಗ್ಸ್ ನೋಡಿ ಈ ಥರದ್ದೊಂದು ಅಂಶ ಬೇಕಿತ್ತು. ಆ್ಯಂಡ್ ಫೈನಲಿ ಯು ಆರ್ ಗಿವಿಂಗ್ ಇಟ್. ನನಗೆ ಗೊತ್ತಿಲ್ಲ ಮನುಷ್ಯ, ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು ನನಗೆ. ಸಾಕಷ್ಟು ಮೆಸೇಜ್ಗಳು ಓಪನ್ ಮಾಡಿದಾಗ, ಅರೆ ಏನಪ್ಪ ಇದು, ನನಗೆ ಭಯ ಆಗ್ತಾ ಇರುತ್ತೆ ಒಂದೊಂದ್ಸಲ. ಒಂದು ಸಣ್ಣ ಎಡು ಬಿಟ್ರೆ ಈ ವಿಚಾರದಲ್ಲಿ ತುಂಬ ದೊಡ್ಡ ತಪ್ಪಾಗುತ್ತೆ. ಅದಕ್ಕೆ ಕ್ರಾಸ್ ಚೆಕ್ ಸಿಕ್ಕಾಬಿಟ್ಟೆ ಮಾಡ್ತೀನಿ ನಾನು. ಇದು ನಿಜಾನ ಸುಳ್ಳ? ಒಂದು ನಾನು ತಪ್ಪಾಗಿ ಹೇಳ್ಬಿಟ್ಟೆ. ಇವಾಗ ಒಂದು ಯಾವುದೋ ಚಾನಲ್ ಹೇಳುತ್ತೆ, ನಾಗರಹೊಳೆ ಬಂದು ಇಂಡಿಯಾದ 7ನೇ ಟೈಗರ್ ರಿಸರ್ವ್ ಅಂತ. ಬಟ್ ಆ್ಯಕ್ಚುಲಿ 37ನೇ ಟೈಗರ್ ರಿಸರ್ವ್. 3 ಅನ್ನೋದು ಮಿಸ್ ಮಾಡಿಬಿಟ್ರು ಅವ್ರು ಪಾಪ. ಅದು ಸ್ವಲ್ಪ ರಾಂಗಾಗಿ ಆಯಿತು. ಸೊ ಈ ವಿಚಾರ ತುಂಬಾ ಮುಖ್ಯ ಆಗುತ್ತೆ ನೋಡಿ.
ಸರ್ ಆಗ್ಲಿಂದ ನಾನು ಆಫ್ಟರ್ ನಿಮ್ಮ ಕೋವಿಡ್ ಆದಮೇಲೆ ನಿಮ್ಮ ಒಂದು ಜೀವನದ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಬಿಫೋರ್ ಕೋವಿಡ್ ಆ್ಯಂಡ್ ನಿಮ್ಮ ಸೀರಿಯಲ್ ಜರ್ನಿ ಆಗಿರ್ಬೋದು, ಜನಕ್ಕೆ ನೀವು ಮುಂಚೆ ಪರಿಚಯ ಆಗಿದ್ದು ಆ್ಯಸ್ ಅ ಆ್ಯಕ್ಟರ್ ವಿವೇಕ್ ಅಂತಾನೆ. ಹೆಂಗೆ ಶುರು ಆಯಿತು ಸರ್ ಆ ಜರ್ನಿ, ಅದನ್ನು ಹೇಳಿ. ಆ್ಯಕ್ಟರು ಹೆಂಗೆ ಸರ್ ಇಂಡಸ್ಟ್ರಿಗೆ ಯಾವಾಗ ಬಂದ್ರಿ ನೀವು? ಎಷ್ಟು ವರ್ಷದ ಒಂದು ಜರ್ನಿ ಇದು? ಇಂಡಸ್ಟ್ರಿ ಆ್ಯಕ್ಚುಲಿ ಬಿಫೋರ್ ನಾನು ನ್ಯೂಸಲ್ಲಿ ವರ್ಕ್ ಮಾಡಬೇಕಾದಾಗ ಆ್ಯಂಕರ್ ಆಗಿದೆ. ಏನಕ್ಕಾದೆ ಅಂತ ಗೊತ್ತಿಲ್ಲ. ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಓಕೆ. ಅಂದರೆ ದಿನ ಬೆಳಗಾದರೆ ಬರೀ ಕೊಲೆ, ಸುಲಿಗೆ, ದರೋಡೆ ಅದು ನೋಡಿ ರೋಸ್ ಹೊತ್ತೋಗ್ಬಿಟ್ಟಿದ್ದೆ ನಾನು. ಚೇಂಜಸ್ ಬೇಕಾಗಿತ್ತು ಅಂತ ಚಾನಲಿಂದ ಎಕ್ಸಿಟ್ ಆಗೋದೆ. ಚಾನಲ್ ಹೆಸರು ಬೇಡ. ಎಕ್ಸಿಟ್ ಆಗಿ ಇನ್ನೊಂದು ಅದೊಂದು ಮಾಧ್ಯಮ, ನ್ಯೂಸ್ ಅಲ್ಲ, ಬೇರೆ ಒಂದು ಹೆಸರಾಂತ TV ಚಾನಲ್, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲೊಂದು 6 ತಿಂಗಳು 1 ವರ್ಷ ಏನೋ ಮಾಡಿದೆ. ಅಲ್ಲಿನ ಒಬ್ಬರು, ನೀವು ಯಾಕೆ ಆ್ಯಕ್ಟಿಂಗ್ ಟ್ರೈ ಮಾಡಬಾರ್ದು ಅಂತ. ನಾನು ಆ್ಯಕ್ಟರ ಓರಿರಿ ಅಂದೆ. ಟ್ರೈ ಮಾಡಿರಿ ಒಂದು ಸಲ ಅಂತ. ಸರಿ ಓಕೆ ಆಯಿತು ಅಂತ ಆಡಿಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನನಗೇನು ಆ್ಯಕ್ಟಿಂಗ್ ಗೊತ್ತಿಲ್ಲ, ಆ್ಯಕ್ಟಿಂಗ್ ಸ್ಕಿಲ್ಗಳು ನನಗೇನು ಗೊತ್ತಿಲ್ಲ. ಕ್ಯಾಮ್ರಾ ಫೇಸಿಂಗು, ಭಾಷಾ ಹಿಡಿತ, ನಮ್ಮಲ್ಲಿ ಅದು ಬಹಳ ಮುಖ್ಯ ಆಗುತ್ತೆ. ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲ ಹಕಾರ ಹಾಕಲ್ಲ ನೋಡ್ಕೊಂಡು ಮಾತಾಡ್ಬೇಕು ನಾವು. ಹೆಚ್ಚು ಕಮ್ಮಿ ಆದರೆ ಎಡವಟ್ಟಾಗೋಗುತ್ತೆ ಹೆಂಗಪ್ಪ. ಬಟ್ ನಾನು ತುಂಬ ಓದ್ತಾ ಇದ್ದೆ ನಾನು. ಅಲ್ಲಿಂದ ನನಗೆ ಸ್ವಲ್ಪ ಅಟ್ಲೀಸ್ಟ್ ನ್ಯೂಸಲ್ಲಿದ್ದ ಮಾತ್ರಕ್ಕೆ ಭಾಷೆ ಒಂದು ಹಿಡಿತಾ ಇತ್ತು ನನಗೆ. ಮಾಡಿದೆ. ಓಕೆ, ಒಂದಷ್ಟು ವೀಡಿಯೋಗಳು ಮಾಡ್ಕೋಬೇಕು, ಅನುಕರಣೆ ಮಾಡಬೇಕು. ಯಾರು ಮಾಡೋದು? ಇನ್ಯಾರಿದ್ದಾರೆ? ನಟನೆಗೆ ನವರಸಗಳು ಇರಬೇಕು, ನಟಿಸುವವನಿಗೆ ಅವುಗಳ ವಿಳಾಸ ಗೊತ್ತಿರಬೇಕು. ನನಗೆ ಗೊತ್ತಂಥ ವಿಳಾಸ ಅಣ್ಣವರು ತಗೊಂಡು ನೋಡಿದೆ ಅಷ್ಟೇ. ಇನ್ನೇನು ಬೇಕು? ಅವ್ರದ್ದು ಭಕ್ತ ಪ್ರಹ್ಲಾದ್ ಅದು. ನಾನು ಕಷ್ಟಪ ಬ್ರಹ್ಮನ ಮಗ ಅದನ್ನು ವೀಡಿಯೋ ಮಾಡಿಕೊಂಡೆ, ಕಳಿಸ್ದೆ. ಅಪ್ರೂವ್ ಆಗುತ್ತೆ. ರಿಜೆಕ್ಟ್ ಆಗಿದ್ದೇನಕ್ಕೆ ಅಂದರೆ ಕೇಳಿದ್ರು, ಸರ್ ಅದು ನಿಮ್ದೇನ ವಾಯ್ಸು ಅಂತ. ಹೌದು ಅಂದೆ. ಬೇಡ ಸರ್ ಅದು ಆಗಲ್ಲ. ಅದು ಏನಕ್ಕೆ ಅಂದೆ. ಇಲ್ಲ ಇದು ಕ್ಯಾರೆಕ್ಟ್ರು ಸ್ವಲ್ಪ ಕಮ್ಮಿ ಕೇಳಿ, ನಿಮ್ಮದು ಜಾಸ್ತಿ ಇದೆ. ಓಕೆ ಆಯಿತು. ಒಂದು ವರ್ಷ ಸೈಕಲ್ ಹೊಡೆದೆ. ಆ ಚಾಣಕ್ಯಾಗ ಒಂದು ಸೀರೆ ನಮ್ಮನೆ ವಾರಣೆಯಿಂದ ಸ್ಟಾರ್ಟ್ ಆಯ್ತು ಅಲ್ಲಿಂದ ಜರ್ನಿ. ಓಕೆ, ಒಳ್ಳೆ ಹೆಸರು ತಂದು ಕೊಡ್ದು. ಅಲ್ಲಿಂದ ಬಂತು ಒಂದಷ್ಟು ನಮ್ಮನೆ ವಾರಣೆ ಆಯಿತು, ರಾಣಿ ಆಯಿತು, ಗೀತಾ, ಲಮ್ಮಲಚ್ಚಿ, ಒಂದಷ್ಟು ರಾಮಾಚಾರ್ಯ ಎಲ್ಲ ಮುಗಿಸ್ಕೊಂಡು ಈಗ ಉದಯ TV ಒಂದು ಮಾಡ್ತಾಯಿದ್ದೀನಿ. ಬಟ್ ನನಗೆ ಆ ಸೀರಿಯಲ್ ಆ್ಯಕ್ಟಿಂಗ್ ಅದನ್ನು ಪ್ಯಾಷನಾಗಿ ತೊಗೊಂಡಿದ್ದೆ ಕೂಡ. ಬಟ್ ಅದು ಕೈ ಹಿಡ್ದಿಲ್ಲ. ಸರಸ್ವತಿ ಎಲ್ಲರನ್ನ ಕೈ ಬೀಸಿ ಕರೀತಾಳೆ, ಕೆಲವ್ರನ್ನ ಮಾತ್ರ ಒಪ್ಕೋತಾಳೆ. ಬಟ್ ನನ್ನ ಒಪ್ಕೊಂಡ್ಲೋ ಬಿಟ್ಲೋ ಗೊತ್ತಿಲ್ಲ ಅದು ನನಗೆ. ಬಟ್ ಕಲೆ ಅಂತೂ ಒಲ್ದಿದೆ. ಬಟ್ ಅದು ನನಗೆ ಈ ಥರ ಉಪಯೋಗ ಆಗ್ತಾಯಿದೆ ನೋಡಿ. ವೈಲ್ಡ್ ಲೈಫ್ ಬಗ್ಗೆ ಆಗಿರಬಹುದು, ಅದನ್ನು ಹೇಳೋ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇಡೀ ದಿನ ಬೇಕಾದ್ರೆ ಕೂತ್ಕೊಂಡು ಮಾತಾಡ್ತೀನಿ ನಾನು. ಕೇಳೋ ಒಂದು ಕಿವಿ ಇದ್ದರೆ ಸಾಕು ನನಗೆ. ಅನುಮಾನಗಳಿದ್ರೆ ಕೇಳ್ಕೊಳ್ಳಿ, ನನಗೆ ಎಷ್ಟೊತ್ತಷ್ಟು ನಾನು ಹೇಳ್ತೀನಿ. ಕೇಳೋ ಕಿವಿ ಬೇಕು ಅಷ್ಟೇ. ಈಗ ನಮ್ಮ ಕರ್ನಾಟಕದ 5 ಕಾಡುಗಳು ಸುತ್ತಾಗಿದೆ. ಇನ್ನು ಇಂಡಿಯಾದಲ್ಲಿ 58 ಟೈಗರ್ ರಿಸರ್ವ್ಸ್ ಇದೆ. ಅಲ್ಲೆಲ್ಲ ಓಡಾಡಬೇಕು. ಬೇರೆ ಕಂಟ್ರಿಗೆ ಹೋಗಬೇಕು ಅಂತ ಕಾಲ ಫಸ್ಟ್ ನಮ್ಮಲ್ಲಿ ನೋಡೋಣ. ನಮ್ಮಲ್ಲಿ ಏನೇನಿಲ್ಲ. ಎಂಥ ಶ್ರೀಮಂತ ರಾಷ್ಟ್ರ ನಮ್ಮದು. ವೆಸ್ಟರ್ನ್ ಘಾಟ್ಸ್ ಆಗಿರಬಹುದು, ಅಥವಾ ಸ್ವಾಮ್ಸು, ಮ್ಯಾಂಗ್ರೋವ್ಸು, ಶೋಲಾಸು, ಇಂಥ ಅರಣ್ಯ ಪ್ರದೇಶಗಳು. ಪ್ರಪಂಚದ ಅತಿ ದೊಡ್ಡ ಬೆಕ್ಕು, ಹುಲಿಯಿಂದ ಹಿಡಿದು ಅತಿ ಚಿಕ್ಕ ಬೆಕ್ಕು, ರಸ್ಟಿ ಸ್ಪಾಟೆಡ್ ಕ್ಯಾಟ್ ತನಕ ನಮ್ಮಲ್ಲಿದೆ. ಪ್ರಪಂಚದಲ್ಲಿ ನೀವೆಲ್ಲೇ ಹುಲಿ ನೋಡ್ಬೇಕಂತ ಕೂಡ ಎಲ್ಲ ಇಲ್ಲಿ ಬಂದು ನೋಡಬೇಕು, ಬೇರೆ ಎಲ್ಲೂ ಇಲ್ಲ. ಸೈಬೀರಿಯಾದಲ್ಲಿದೆ. ಬಟ್ ನಮ್ಮಲ್ಲಿ ಬೆಂಗಾಲ್ ಟೈಗರ್ಸ್ ಯಾವುದಿಲ್ಲ, ಸುಂದರ್ಬನ್ನಲ್ಲಿ ಸಿಗುತ್ತಲ್ಲ, ಅದೆಲ್ಲ ಬೆಂಗಾಲ್ ಟೈಗರ್ಸ್, ಒನ್ ಆಫ್ ದ ಮೆಜೆಸ್ಟಿಕ್ ಅನಿಮಲ್ಗಳವೆಲ್ಲ. ಬಟ್ ಲಯನ್ ಕಂಪೇರ್ ಮಾಡಿಕೊಂಡ್ರೆ ನಾನು ಅಧಿಕೃತವಾಗಿ ಹೇಳೋದು ಅಂದರೆ, ಓಪನ್ ಆಗಿ ಹೇಳ್ತೀನಿ, ಟೈಗರ್ ಆ್ಯಕ್ಚುಲಿ ರಿಯಲ್ ಕಿಂಗು ಫಾರೆಸ್ಟ್ಗೆ. ಹೌದಾ? ಹಾಂ ಮೇಡಮ್, ಲಯನ್ ಮತ್ತು ಟೈಗರ್ನ ನೀವು ಫೈಟಿಗೆ ಬಿಟ್ಟರೆ ಗೆಲ್ಲದೆ ಟೈಗರು. ಹೆಂಗೆ ಸರ್? ಹೆಂಗೆ ಅಂದರೆ ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡಿ. ಹೌದಾ? ಲಯನ್ ಟೈಗರೇ ಗೆಲ್ಲೋದು. ಕಾಡಿನ ರಾಜ ಸಿಂಹ. ಅದು ಏನಕ್ಕೆ ಹೆಸರು ಕೊಟ್ಟರು ಗೊತ್ತಿಲ್ಲ. ಬಟ್ ಸಿಂಹ ಅದು ಕೂಡ ಮೆಜೆಸ್ಟಿಕ್ ಅನಿಮಲ್ಲೇ. ಬಟ್ ಕಂಪ್ಯಾರಿಟಿವ್ಲಿ ಟೈಗರ್ ಸಾಲಿಟ್ಯೂಡ್ ಜೀವಿ, ಅದು ಸೋಲೋ ಹಂಟರ್ ಆಗಿರೋದ್ರಿಂದ. ಇವೆಲ್ಲ ನೋಡಿ, ಸಿಂಹ ಅಂತ ಬಂದಾಗ ಹೆಣ್ಣು ಸಿಂಹಿಣಿಯರೇ ಹಂಟ್ ಮಾಡೋದು. ಗಂಡು ಸಿಂಹ ಕೂತ್ಕೊಂಡಿರುತ್ತೆ, ಅದು ಹಂಟ್ ಮಾಡ್ಕೊಂಬಂದು ಇದು ತಿನ್ನುತ್ತೆ. ಮೇಲೆ ಹಂಟ್ ಮಾಡೋದು ತುಂಬ ರೇರು. ಹೌದಾ? ಆ ಥರ ಇದ್ದಿದ್ದು ಸ್ಕಾರ್ ಫೇಸ್ ಅಂತ ಒಂದು ಲೈನ್ ಇತ್ತು. ಅದೇ ಎಕ್ಸ್ಪೈರ್ ಆಯಿತು 2000 ಇಸ್ವಿಲಿ. ಅದು ಬಿಟ್ಟರೆ ಮೊಪಾಗೋ 6 ಅಂತ ಒಂದು 6 ಜನ ಅಣ್ಣ ತಮ್ಮದಿರದಂಥ ಒಂದು ಸಿಂಹದ ಗುಂಪು. ಆಫ್ರಿಕಾದ ಅಷ್ಟೂ 10,000 ಸ್ಕ್ವೇರ್ ಕಿಲೋಮೀಟರ್ಸ್ ಪ್ರದೇಶವನ್ನು ಅಕ್ವೈರ್ ಮಾಡ್ಕೊಂಡಂಥ ಒಂದು 10,000ನ ಇಲ್ಲ ಇನ್ನೂ ಜಾಸ್ತಿನೇ ಇದೆ, ಅದು ಲಕ್ಷ ಏನೋ ಇಷ್ಟಿದೆ. ತನ್ನ ಪ್ರೇಡಿಂದ ಆಚೆ ಬರುತ್ತದು, ಒಡೆದು ಕಳಿಸ್ಬಿಡ್ತಾರೆ. ಅಗ್ರೆಸಿವ್ ಅಂದರೆ ನಾವು ಬಲಿಷ್ಠ ಅಂತ ಅಲ್ಲ, ನಂದಿಷ್ಟು ಇಷ್ಟು ಜಾಗ ನಂದಾಗಬೇಕು. ನನ್ನ ಉಗ್ರಮಲ್ಲಿ ಹೇಳ್ತಾರಲ್ಲ,
ನಿನ್ನ ಕೈ ಇಟ್ಟಿದ್ದ ಜಾಗ ಎಲ್ಲ ನಮ್ದೇ ಅನ್ನೋ ಥರ ಇರಬೇಕು ಅಂತ ಅವು ಅಷ್ಟೇ. ಓಕೆ. ಆ ಟೆರಿಟರಿಗೆ ಹೋಗ್ತಾ ಇತ್ತು, ಪ್ರೈಡ್ಗೆ ಅಲ್ಲಿದ್ದಂಥ ಸಿಂಹಗಳನ್ನೆಲ್ಲ ಸಾಯಿಸಿ ಅಕ್ವೈರ್ ಮಾಡ್ಕೋತಾ ಇತ್ತು, ಬೇರೆ ಟೆರಿಟರಿಗೆ ಹೋಗ್ತಾ ಇತ್ತು. ಈ ಥರ ಆ ಸಿಂಹದ ಒಂದು ಪ್ಲಾನಿಂಗ್. ಬಟ್ ಹುಲಿ ಯಾವತ್ತೂ ಗುಂಪಲ್ಲಿ ಇದು ಮಾಡಲ್ಲ, ಗುಂಪಲ್ಲಿ ಯಾವತ್ತೂ ಹಂಟ್ ಮಾಡಿದೇ ಇಲ್ಲ, ಓಕೆ. ಸೋಲೋ ಅದಲ್ಲ. ಎಲ್ಲೋ ಒಂದು ಕೇಳ್ಪಟ್ಟೆ ಯಾವುದೋ ಮಾಡಿತ್ತು ಅಂತ, ಬಟ್ ನೆನಪಾಗ್ತಿಲ್ಲ ಯಾವುದೋ ಅಂತ. ಸೊ ಈಗ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಪಯಣನ ಫಾರೆಸ್ಟ್ ಕಡೆಗೆ, ಪ್ರಾಣಿಗಳ ಕಡೆಗೆ ಸಾಗಿಸಿದ್ದೀರಾ. ಆ್ಯಂಡ್ ವಾಟ್ ಅಬೌಟ್ ಸೀರಿಯಲ್ ಆ್ಯಂಡ್ ಜರ್ನಿ ಸರ್? ಫಿಲ್ಮ್ಸಲ್ಲಿ ಯಾವುದು ಇದು ಮಾಡಿಲ್ಲ ಸರ್ ಇದುವರೆಗೂ? ಫಿಲ್ಮ್ಸಲ್ಲಿ ಯಾವುದೂ ಬಂದಿಲ್ಲ ಮೇಡಮ್. ಬಂದಿಲ್ಲ ಅನ್ನೋದಕ್ಕಿಂತ ನಾನು ಆಸಕ್ತಿ ಕಮ್ಮಿ ಮಾಡಿಬಿಟ್ಟೆ. ಹ್ಞೂ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಒಂದು ಕಡೆ ಬೇಜಾರಾಗ್ತಿದೆ, ಕನ್ನಡ ಇಂಡಸ್ಟ್ರಿ ಹಿಂಗಾಗೋಯ್ತು. ಸಿನಿಮಾಗಳು ಬೇರೆ ಭಾಷೆನ ನೋಡೋಷ್ಟು ಔದಾರ್ಯತೆ ನಮ್ಮ ಕನ್ನಡದ ಮೇಲೆ ಕೆಲವ್ರಿಗಿಲ್ಲ, ಇಲ್ಲಿಯವ್ರಿಗೆ ಇಲ್ಲ. ಇನ್ನು ನಾವು ಹೊರಗಿನವ್ರಿಗೆ ಏನು ಹೇಳೋಣ? ನಿಮ್ಮ ಹತ್ರ ಯಾರೇ ಬಂದು ಅವರ ಭಾಷೆ ನಿಮ್ಮ ಹತ್ರ ವಿಳಾಸ ಕೇಳಿದ್ರೆ ಏನು ಮಾಡ್ತೀರಾ ನೀವು? ಯಾವ ಭಾಷೆ ಉತ್ತರ ಅವ್ರ ಭಾಷೆಯಲ್ಲೇ ಉತ್ತರ ಕೊಡ್ತೀವಿ. ಬಟ್ ನಾನು ಹಾಗಲ್ಲ. ನನಗೆ ಬೀಂಗ್ ಅ ಬ್ಯಾಂಗ್ಳೂರಿಯನ್, ಬೆಂಗಳೂರಲ್ಲಿ ವಾಸ ಮಾಡೋರಿಗೆ ಆಲ್ಮೋಸ್ಟು ಸೌತ್ ಇಂಡಿಯಾದ ಅಷ್ಟು ಭಾಷೆಗಳು ಬರುತ್ತೆ, ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ತಾರೆ. ಬಟ್ ಬೇರೆ ರಾಜ್ಯದಲ್ಲ ಹಾಗಲ್ಲ. ನೀವು ತಮಿಳ್ನಾಡಿಗೆ ಹೋಗ್ಬಿಟ್ಟು ಅವ್ರ ಹತ್ರ ನೀವು ಕನ್ನಡದಲ್ಲೇ ಉತ್ತರ ಪ್ರಶ್ನೆ ಕೇಳಿದ್ರೆ ಅವ್ರು ತಮಿಳಲ್ಲೇ ಉತ್ತರ ಕೊಡ್ತಾರೆ. ಬಟ್ ನಾವು ಹಾಗಲ್ಲ. ಬಟ್ ನಾನು ಪ್ರತಿಯೊಬ್ಬರಿಗೂ ಕನ್ನಡದಲ್ಲೇ ಉತ್ತರ ಕೊಡ್ತೀನಿ, ಅವ್ರಿಗೆ ಅರ್ಥ ಆಗಲಿ ಬಿಡಲಿ. ಏನಕ್ಕೆ? ನನಗೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಹಿಂದಿ ಮಲಯಾಳಂ ಎಲ್ಲ ಮಾತಾಡ್ತೀನಿ. ಬಟ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದ್ದೀವಿ, ನಮ್ಮ ಭಾಷಾ ಹಿರಿಮೆ ನಮಗೆ ಬಹಳ ಮುಖ್ಯ ಆಗುತ್ತೆ. ಕುವೆಂಪು ಅವರು ಚೆನ್ನಾಗಿ ಹೇಳ್ತಾರಲ್ಲ, ಏನು ಚೆಲುವ ನಾಡು ಚೆಲ್ಲುವ ನಾಡು ಅಂತ. ಸಿಂಗಾರದ ಗಣಿನಿಂದ ಶಬ್ದ ಸಂಪತ್ತು, ಬಂಗಾರಕ್ಕಿಂತ ಶ್ರೇಷ್ಠ ನಿನ್ನ ನುಡಿಮುತ್ತು. ಕನ್ನಡದ ಬಗ್ಗೆ ಅವ್ರು ಹೇಳ್ತಾರೆ, ನನಗೆ ತುಂಬಾ ಇಷ್ಟ ಅವೆಲ್ಲ. ಸೊ ನಮ್ಮ ಭಾಷೆ ಮೇಲೆ, ನಮ್ಮ ತಾಯಿ ಮೇಲೆ ನಮಗೆ ಪ್ರೀತಿ ಇಲ್ಲ ಅಂದರೆ ಬೇರೆ ಭಾಷೆನ ನಾವೇನಕ್ಕೆ ಎತ್ತಿ ಕೊಂಡಾಡಬೇಕು? ಮಲ್ತಾಯಿ ಬೇಡ. ತಮಿಳ್ನಾಡಲ್ಲಿರುವಂಥ ಭಾಷಾಭಿಮಾನ ನಮ್ಮಲ್ಲಿ ಹಾಕಿಲ್ಲ. ಆ್ಯಂಡ್ ರೀಸೆಂಟ್ ಇನ್ಸಿಡೆಂಟ್ ನೋಡಿ. ಅಯ್ಯಪ್ಪ, ನಾನು ಆ್ಯಕ್ಚುಲಿ ಕಮಲ್ ಹಾಸನ್ ಅವ್ರ ಫ್ಯಾನ್ ಆಗಿದ್ದೆ. ಇನ್ಸಿಡೆಂಟ್ ಆದ್ಮೇಲೆ ಎಂಥ ಕೆಲಸ ಮಾಡ್ಕೊಬಿಟ್ಟಯ್ಯ ನೀನು. ಅಲ್ಲ, ಬೇಕಿತ್ತ ಅದು? ಈವೆಂಟಿಗೆ ಬಂದಿದ್ದಾರೆ, ಶಿವಣ್ಣ ಅವ್ರ ಜೊತೆ ನಾರ್ಮಲ್ ಆಗಿ ಮಾತಾಡಿ ಎಲ್ಲ ಓಕೆ, ಮುಗೀತು. ನನ್ನ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಮುಗಿಸ್ಬೇಕಲ್ಲೇ. ತಮಿಳಿಂದ ಬಂದಂಥ ಭಾಷೆ ಕನ್ನಡ, ಅದೇನು ಬೇಕಾಗಿತ್ತು? ದೊಡ್ಡ ಈಗ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ ಫಿಲ್ಮ್ ಚೇಂಬರ್ಗೆ ಆಗ್ರಹ. ಮಾಡಕ್ಕೆ ಬಿಡೋದಿಲ್ಲ ಬಿಡಿ ನಮ್ಮ ಕನ್ನಡದವರು. ಅಯ್ಯೋ, ಯಾರೋ ಕೇಳಿದ್ರು, ಶಿವಣ್ಣನ ಅನ್ಸುತ್ತೆ ಇನ್ನೊಬ್ರು ಯಾರೋ, ಏನ್ರಿ ಕನ್ನಡ ಮಾತಿಗೆ ಮುಂಚೆ ಏನೋ ಒಂದು ಫ್ಲೋಲ್ ಬಂದು ಬಿಟ್ಬಿಡಿ, ಅದು ಯಾಕೆ ದೊಡ್ಡದು ಮಾಡಬೇಡಿ ಅಂದಾಗ, ಪ್ರೊಟೆಸ್ಟ್ ಎಲ್ಲ ಮಾಡಬೇಡಿ ಅಂದಾಗ, ರೇ ಒಬ್ಬರು ಅದು ಕಮೆಂಟು, ಕನ್ನಡದ ಬಗ್ಗೆ, ಕನ್ನಡದ ವರ್ಣಮಾಲೆ, ವ್ಯಾಕರಣ, ವ್ಯಂಜನ, ಸಮಾಸ ಯಾವುದು ಗೊತ್ತಿಲ್ಲದೆ ಇರೋರು ಕನ್ನಡದ ಬಗ್ಗೆ, ಕನ್ನಡ ಪರ ಹೋರಾಟ ಮಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ನಿಂತಿರ್ತಾರೆ. ಒಬ್ರು ಕಮೆಂಟ್ ಸಾಕಾದ ಹೇಳಿದ್ರು, ನೋಡಿ, ಟೆರ್ರಿಸಮ್ ಬಗ್ಗೆ ಫೈಟ್ ಮಾಡಬೇಕು ಅಂದರೆ ನಾವು ಟೆರ್ರಿಸ್ಟ್ಗಳಾಗಿರ್ಬೇಕಾಗಿಲ್ಲ. ನಮ್ಮ ನಾಡು ಮೇಲೆ, ನಮ್ಮ ದೇಶದ ಮೇಲೆ ಅಭಿಮಾನ ಇದ್ರೆ ಸಾಕು, ಹೋರಾಟ ನಿಂತ್ಕೊಂಡ್ಬಿಡ್ತೀವ. ಅದೇ ರೀತಿ ಕನ್ನಡದ ಮೇಲೆ, ಕನ್ನಡದ ಪರ ಹೋರಾಟ ಮಾಡಬೇಕು ಅಂದಾಗ ಕನ್ನಡದ ಇತಿಹಾಸ ತಿಳ್ಕೊಳ್ಳೇಬೇಕು ಅಂತೇನಿಲ್ಲ, ನಿಂತ್ಕೊಂಡ್ರೆ ಸಾಕು. ಈಗ ನಿಮ್ಮ ತಾಯಿನ ನೀನು ಪ್ರೀತಿ ಮಾಡ್ತೀಯ, ನಿನ್ನ ತಾಯಿ ಕಡೆ ನಿನಗಿಷ್ಟ, ಅದು ಹೆಂಗೆ ಪ್ರೀತಿ ಮಾಡ್ತೀಯ ತೋರಿಸ್ ನನಗೆ. ಹೆಂಗೆ ನೀನು ಅದನ್ನು ಎಕ್ಸ್ಪ್ರೆಸ್ ಮಾಡು. 24 ಗಂಟೆ ಹೋಗ್ಬಿಟ್ಟು ಅಮ್ಮ ಐ ಲವ್ ಯು ಅಂತ ಹೇಳೋಕ್ಕಾಗಲ್ಲ. ಇರುತ್ತೆ, ಆ ಭಾಷೆ ಅಭಿಮಾನ ಇದ್ದೇ ಇರುತ್ತೆ. ಅದು ನಮ್ಮ ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದೇ ನಮ್ಮವರೇ ನಮ್ಗಾಗಲ್ಲ ಬಿಡಿ ಮೇಡಮ್, ಇನ್ನೆಲ್ಲಿಂದ. ಆ್ಯಂಡ್ ಹ್ಯಾಸ್ ಯು ಸೆಡ್, ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಿರುವಂಥ ಆ ವಿಂಟೇಜ್ ಮೂವಿಗಳನ್ನ ನೋಡಿದಾಗ ಸರ್, ಇವಾಗ ನಾವು ನಮಗೆ ಫಿಲಮ್ ನೋಡಬೇಕಾ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. ಯಾಕೆ ಕನ್ನಡ ಸಿನಿಮಾ ನೋಡಬೇಕು ಅಂತ ನಿಜವಾಗ್ಲೂ ಸರ್. ಅಂದರೆ ಕತೆಗಳಾಗಿರ್ಬೋದು, ಆ್ಯಂಡ್ ಒಂದು ಹೀರೋ 2 ವರ್ಷ ತೊಗೊತಾರೆ, 3 ವರ್ಷ ತೊಗೊತಾರೆ ಒಂದು ಮೂವಿ ಕೊಡೋದಕ್ಕೆ. ಆಗ ಮನೆಯವರೆಲ್ಲ ಕೂತ್ಕೊಂಡು ಮಂದೆ ಫಿಲಮ್ಗಳು ನೋಡ್ತಿದ್ವಿ, ಅದೇ ಥರ ಪಿಕ್ಚರ್ಗಳು ಬರ್ತಿತ್ತು. ಈಗ ವಿ ಆರ್ ಜಸ್ಟ್ ಮಿಸ್ಸಿಂಗ್. ಕನ್ನಡದಲ್ಲಿ ಫಿಲಮ್ಗಳೇ ಬರ್ತಿಲ್ಲ ಆ ಥರ ಅಂತ ಮೂವಿಗಳು ಆಗಿರ್ಬೋದು, ಸಿನಿಮಾ ಸಾಂಗ್ಸ್ ಆಗಿರ್ಬೋದು. ಹೌದು, ನನ್ನ ಜರ್ನಿ ಅಂತ ಬಂದಾಗ ನನ್ನ ಕಾರಲ್ಲಿ 90s ಸಾಂಗ್ಸ್ 80s ಸಾಂಗ್ಸ್ಗಳು ಹೋಗ್ತಾ ಇರಬೇಕು. ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು, ಅಥವಾ ಅಂಬಿಯಣ್ಣ ಆಗಿರ್ಬೋದು, ದಾದಾ ಸಾಂಗ್ಸು ಎಷ್ಟು ಅರ್ಥಗರ್ಭಿತವಾಗಿರೋದು ಒಂದೊಂದು ಸಾಹಿತ್ಯ ಕೂಡ. ಈಗಲೂ ಕೂಡ ಅಮೃತವರ್ಷಿಣಿ ಸಿನಿಮಾದು ಅಷ್ಟು ಹಾಡುಗಳು, ಭಲೆ ಭಲೆ ಚಂದದ ಚಂದುಳಿ, ಎಂಥ ಹಾಡುಗಳವೆಲ್ಲ. ಆ ಸಾಹಿತ್ಯ, ಆ ಒಂದು ಸಂಯೋಜನೆ ಇವಾಗಿಲ್ಲ. ಇಲ್ಲ ಅನ್ನೋದಕ್ಕಿಂತ ಇವಾಗ ಕೇಳೋ ಹಾಡುಗಳು ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಬೇಜಾರಾಗುತ್ತೆ. ಬಟ್ ಅವಾಗಿನ ಕಾಲದ ಸಾಂಗ್ ಹಂಗೇನಿಲ್ಲ, ಅಷ್ಟು ಮನಸ್ಸನ್ನು ಹಿಡಿದು ಕೂರಿಸ್ಬಿಡುತ್ತೆ. ಸಿನಿಮಾಗಳಲ್ಲೂ ಅಷ್ಟೇ ಮೇಡಮ್, ಕಂಟೆಂಟ್ ಓರಿಯೆಂಟೆಡ್ ಯಾರು ಮಾಡ್ತಾ ಇಲ್ವಾ, ಅಥವಾ ರೈಟ್ರ್ ಇಲ್ವಾ? ರೈಟ್ರ್ ಇಲ್ಲ, ರೈಟ್ರ್ ಬರಬೇಕು ಅಂತಾರೆ. ಹೊಸ ವಿಚಾರಗಳನ್ನ ತೊಗೊಂಡು ಹೋದಾಗ, ನನಗೊಬ್ರು ಸ್ನೇಹಿತರು ಹೇಳಿದ್ದು, ನಂದಲ್ಲ ಇದು, ಅವ್ರು ಹೇಳಿದ್ದು ಹೇಗೆ ಅಂದರೆ, ಈ ರೆಫರೆನ್ಸ್ ಇದೆಯಾ, ಯಾವ ಭಾಷೆಲ್ಲಾದ್ರೂ ಬಂದಿದ್ಯಾ? ಅರೆ ಎಕ್ಸ್ಪೆರಿಮೆಂಟ್ ಅವಕಾಶ ಕೊಡಿ. ಅವಕಾಶ ಕೊಡಲ್ಲ.
ಸೀರಿಯಲ್ ಇಂಡಸ್ಟ್ರಿ ನಾನು ಹೇಳ್ತೀನಿ, ಸ್ವಮೇಕ್ ಒಪ್ಪಲ್ಲ. ಸ್ವಮೇಕ್ ನೀವು ತೊಗೊಂಡೋಗಿ ಒಪ್ಪಲ್ಲ. ಇಲ್ಲ ತಮಿಳಲ್ಲಿ ಇರಬೇಕು, ಇಲ್ಲ ಬೆಂಗಾಲಿ, ಗುಜರಾತಿ, ಹಿಂದಿ ಆ ಭಾಷೆಗಳನ್ನ ಎತ್ಕೊಂಡು ಇಲ್ಲಿ ಕನ್ನಡಕ್ಕೆ ಮಾಡಬೇಕು. ಯಾಕೆಂದರೆ ಇಲ್ಲಿನ ತಲೆ ಎಲ್ಲ ಬಂದು ಅಲ್ಲಿಯವರಲ್ವಾ. ನಮ್ಮದು ಯಾವುದಿದೆ ಚಾನಲ್ ಕನ್ನಡದಲ್ಲಿ, ಅವ್ರು ಹೇಗೆ ಹೇಳ್ತಾರೋ ಆಗಿರ್ಬೇಕು. ಯಾವ್ದು ರಿಯಾಲಿಟಿ ಶೋಗಳು ಅಷ್ಟೇ ಅವ್ರು ಮಾಡೋದು ಇಲ್ಲಿ ಮಾಡ್ತಾ ಇದ್ದಾರೆ. ಸ್ವಂತಿಕೆ ಅನ್ನೋದು ಹೊರಟೋಗಿದೆಯಾ? ಆ್ಯಂಡ್ ರಿಯಲ್ ಟ್ಯಾಲೆಂಟ್ಸ್ಗಳಿಗೆ ಅವಕಾಶನೇ ಇಲ್ಲ ಸರ್. ಎಷ್ಟೊಂದು ಜನ ರಂಗಭೂಮಿ ಕಲಾವಿದರು ಎಲ್ಲೂ ಹೋದ್ರೂ ಗೊತ್ತಿಲ್ಲ. ಹೌದು, ನೀನಾಸಮಿಂದ ಆಚೆ ಬಂದವರು, ನಟನೆಯಿಂದ ಕೆಲವ್ರಿಗೆ ಬೆರಳೆಣಿಕೆ ಮಂದಿಗೆ ಅಷ್ಟೇ ಅವಕಾಶ ಸಿಗ್ತಾ ಇದೆ. ಬಿಟ್ರೆ ಇನ್ನು ಮಿಕ್ಕಿದ್ದು ನೇಮು, ಫೇಮು, ಕೀರ್ತಿ ಎಲ್ಲ ಸಿಗ್ತಾ ಇರೋದಲ್ಲ ಯಾರಿಗೇಳಿ? ರೀಲ್ಸ್ ಮಾಡ್ತಿರೋರಿಗೆ. ಕ್ಯಾಮ್ರಾ ಆನ್ ಮಾಡಿ ಲಿಪ್ಸಿಂಗ್ ಮಾಡ್ಬಿಟ್ರೆ ಅದು ನಟನೇನಾ? ಹೌದು. ನಾನೊಬ್ಬರಿಗೆ ಹೇಳಿದೆ, ಅವ್ರಿಗೇನೋ ಅಷ್ಟು ಜನ ಫಾಲೋವರ್ಸ್ ಇದ್ರು, ನಿನ್ನ ಕರ್ಕೊಂಡು ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಬಿಡ್ತೀನಿ, ಒಂದು ಕ್ಯಾರೆಕ್ಟರ್ಗೆ ನೀನು ಲಿಪ್ಸಿಂಗ್ ಮಾಡಿ ಡಬ್ ಮಾಡಯ್ಯ, ಸಾಕು ಒಪ್ಕೊಂಡ್ಬಿಡ್ತೀನಿ ನೀನು ಒಬ್ಬ ಕಲಾವಿದ ಅಂತ. ಭಾಷೆ ಹಿಡಿತಗಳೇ ಇರೋದಿಲ್ಲ, ಹಕಾರ ಹಕಾರ, ನಿಮಗೆಲ್ಲ ಹಾದರದ ಸ್ವಾಗತ ಅಂತಾರೆ. ಇನ್ನೇನು ಮಾಡೋಕ್ಕೆ ಸಾಧ್ಯ? ನಮ್ಮ ಇಂಡಸ್ಟ್ರಿನೂ ಹಾಗೆ ಆಗೋಗಿದೆ. ಬ್ಯಾಕ್ ಡ್ರಾಪಲ್ಲಿ ಒಂದಷ್ಟು ಫಾಲೋವರ್ಸ್ ಇದ್ದಾರೆ, ಅವನಿಗೆ ಮಿಲಿಯನ್ ಗಟ್ಟಲೆ ಇದ್ದಾರೆ, ಓಕೆ ಕರ್ಕೊಡ್ರಿ, ವಿಲ್ ಬಿಕಮ್ ಅ ಸೀರಿಯಲ್ ಹೀರೋ. ಇನ್ನು ಕಷ್ಟಪಟ್ಟು ಅಷ್ಟು ಶ್ರದ್ಧೆಯಿಂದ ನಾಟಕ ರಂಗದಲ್ಲೆಲ್ಲ ಬೆಳೆದು ಬಂದವ್ರ ಗತಿ ಏನು? ಇಟ್ಸ್ ಲೈಕ್ ಹೆಂಗೆ ಅಂದರೆ ಸರ್, ಅಂದರೆ ಅವ್ರಿಗೊಂದು TRP ಬೇಕು ಆ್ಯಂಡ್ ಫೇಸ್ ಬೇಕು. ಅವರು ಬೇರೆ ಏನೋ ಟ್ಯಾಲೆಂಟ್ಗಳು ಏನೂ ನೋಡ್ತಿಲ್ಲ. ಇಟ್ಸ್ ಲೈಕ್ ರೂಯಿನಿಂಗ್ ಔಟ್. ಟ್ಯಾಲೆಂಟು, ಆ ಟ್ಯಾಲೆಂಟ್ ಅನ್ನೋ ಪದದ ಡೆಫಿನೇಷನ್ನೇ ಬದಲಾಗೋಗಿದೆ ಅನಿಸುತ್ತೆ ನನಗೆ. ಯಾಕೋ ಟ್ಯಾಲೆಂಟ್ ಅಂದರೆ ಏನೋ ನನಗೆ ಗೊತ್ತೇ ಇಲ್ಲ. ಈಗ ಮುಂಚೆ ಆದರೆ ಒಳ್ಳೆ ನಟನಾಗಿದ್ದವನು ಹಾಡುಗಾರ ಅಣ್ಣವರು, ಒಳ್ಳೆ ಹಾಡುಗಾರ ಆಗಿದ್ರು, ಒಳ್ಳೆ ಮಾತುಗಾರರು, ವಿಚಾರಗಳು ತಿಳ್ಕೊಂಡಿರೋರು, ಓದುಗರು ಎಲ್ಲ ಎಷ್ಟು ರಂಗದಲ್ಲಿರೋರು. ಇವಾಗಿರೋರು ಏನೂ ಇಲ್ಲ. ಒಂದೊಳ್ಳೆ BGM, ಬ್ಯಾಕ್ ಡ್ರಾಪಲ್ಲಿ ಒಂದಷ್ಟು ಜನ ಹುಡುಗರು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಕ್ಯಾಮರಾ ಮುಂದೆ ಬಂದು ನಿಂತ್ಕೊಂಡು ಒಂದು ಪಂಚ್ ಡೈಲಾಗು, ಯಾರೋ ಹೀರೋ ಹೊಡೆದ್ರು ಡೈಲಾಗ್ನ ಇವ್ರು ಹೊಡೆದು ಬಿಟ್ರ. ನೀವು ಇದರಿಂದೆಲ್ಲ ತುಂಬಾ ಹೊರಗಡೆ ಒಳ್ಳೆ ಕೆಲಸ ನನಗದೆಲ್ಲ ಅಲ್ಲ ಸರ್. ನಮಗೆ ಅದು ಎಷ್ಟು ಬೇಜಾರಾಗುತ್ತೆ ಅಂದರೆ, ಎಂಥ ಅದ್ಭುತ ಕಲಾವಿದರ ಪಕ್ಕದಲ್ಲಿ ಒಂದು ರಿವ್ಯೂ ಕೊಡೋದಕ್ಕೆ ಎಂತೆಂಥವ್ರು ಬಂದು ನಿಂತಾಗ ಶ್ರಮ ಪಟ್ಟಿರೋರೆಲ್ಲ ಎಲ್ಲೋ ಇದ್ದಾರೆ. ಇನ್ನು ಜಸ್ಟ್ ಫಾರ್ ಒನ್ ಥಿಂಗ್ ಬಂದು ನಿಂತಾಗ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ. ಆ್ಯಂಡ್ ಕಷ್ಟಪಟ್ಟಿರೋರಿಗೆ ಮತ್ತು ಇನ್ನೇನು ಈ ಥರ ಬೆಳಿಬೇಕಂದ್ರೆ ಸುಮ್ಮನೆ ಹೆಂಗೋ ಬೆಳೆದು ಬಿಡ್ಬೋದಲ್ವಾ. ಈ ಥರ ಬೆಳಿಬೇಕಂದಾಗ ಇಟ್ಸ್ ಲೈಕ್ ಎಷ್ಟು ಬೇಜಾರಾಗುತ್ತೆ ಅಂದಾಗ ಇಟ್ಸ್ ಗೋಯಿಂಗ್ ಎಲ್ಲೋ ಹೋಗ್ತಿದೆ. ನಟರಿದ್ರು ಮೇಡಮ್, ಯಾರು ಅವ್ರ ಹೆಸರು, ಗೆಳೆಯ ಸಿನಿಮಾದಲ್ಲಿ ಒಳ್ಳೆ ಮುದ್ದಾದಕ ನಟ ಅವರು. ಈ ಸಂಜೆ ಯಾಕಾಗಿತ್ತು ಅವ್ರ ಹೆಸರು? ತರುಣ್. ಅವ್ರೆಲ್ಲೋದ್ರು? ಸುನಿಲ್ ರಾವ್, ಎಕ್ಸ್ಕ್ಯೂಸ್ ಮೀ, ಅವ್ರೆಲ್ಲೋದ್ರು? ಇನ್ಯಾರು? ನಾನು ತುಂಬಾ ಈಗಲೂ ಕೂಡ ಒಂದು ಕಡೆ ಅಮೃತಧಾರೆಯಲ್ಲಿ ಮಾಡಿದಾರಲ್ಲ ಸರ್ ಅವರು, ಧ್ಯಾನ್. ಇಸ್ ನಾಟ್ ಅ ಕನ್ನಡಿಗ, ಬಟ್ ಅವ್ರೆಲ್ಲೋದ್ರೂ ಗೊತ್ತಿಲ್ಲ. ಅಂಡ್ ದೆನ್ ತುಂಬ ನನಗೀಗಲೂ ಕಾಡುವಂಥ ಒಂದು ಕಲಾವಿದ ಅಂದರೆ ವಿನೋದ್ ರಾಜ್ಕುಮಾರ್ ಅವರು. ಎಂಥ ನಾಟ್ಯಪಟು, ಎಂಥ ಪರ್ಫಾರ್ಮರು. ಅವರು ಹೊಟ್ಟೋದ್ರು. ಸುನಿಲ್ ಅಂತ ಒಬ್ಬರು ಮುದ್ದಾದ ಚಿರುವ, ಅವ್ರು ಹೋದರು. ಹಳೆಗ ಅಂದರೆ ಒಂದಷ್ಟು ಕಲಾವಿದರು ಏನು ಮಾಡ್ಕೊಂಡಿದ್ರು ನನಗೆ ಗೊತ್ತಾಗ್ತಿಲ್ಲ. ಕತೆ ಸರಿಯಾಗಿ ಸೆಲೆಕ್ಟ್ ಮಾಡ್ತಾ ಇಲ್ವಾ, ಅದು ಇವ್ರ ಹತ್ರ ಕತೆಗಳು ಹೋಗ್ತಾ ಇಲ್ವಾ? ಎಲ್ಲರೂ ಎಷ್ಟನ್ನ ನೋಡಿ ನಾನು ಸ್ಟಾರ್ ಆಗ್ತೀನಿ ಅನ್ನೋದು ಬೇಕಾಗಿಲ್ಲ. ಎಲ್ಲ ಅಂದರೆ ಈಗ ಪ್ಯಾನ್ ಇಂಡಿಯಾ ಅಂತ. ಏನು ಪ್ಯಾನ್ ಇಂಡಿಯಾ? ವಿ ಆರ್ ಮಿಸ್ಸಿಂಗ್ ದ ಯಶ್ ಅವ್ರದ್ದು. ಐ ಮೀನ್ ಹಿಂದೆ ಕೊಟ್ರಲ್ಲ ಮೂವಿಗಳು, ಅಯ್ಯೋ ವಿ ಜಸ್ಟ್ ಮಿಸ್ ದಟ್ ಸರ್. ಅವ್ರು ಈಗ 3 ವರ್ಷಕ್ಕೊಂದು ಮೂವಿ ಮಾಡೋದಲ್ಲ, ವಿ ಜಸ್ಟ್ ಮಿಸ್ ಆಲ್ ದೋಸ್. ಅದೆಲ್ಲ ಮಿಸ್ ಮಾಡ್ಕೋತೀವಿ ನಾವು. ಇವ್ರು ದರ್ಶನ್ ಅವ್ರು ಆಗಿರ್ಬೋದು, ಸುದೀಪ್ ಅವ್ರು ಆಗಿರ್ಬೋದು. ನಾನು ದರ್ಶನ್ ಅವ್ರದ್ದು ನನ್ನ ಪ್ರೀತಿಯ ರಾಮ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇಷ್ಟಪಟ್ಟೆ. ಮನೋರಂಜನೆ ಬೇಕಾ? ಸುಂಟ್ರಗಾಳಿ, ಕಲಾಸಿಪಾಳ್ಯ, ಸ್ನೇಹನ ಪ್ರೀತಿನ, ಎಂತೆಂಥ ಸಿನಿಮಾಗಳು ಕೊಟ್ಟರು. ಇವತ್ತಿಗೂ ಬೇಜಾರಾಗಲ್ಲ. ಸುದೀಪ್ ಅವ್ರದ್ದು ಅದು ಸ್ವಾತಿ ಮುತ್ತು, ನಲ್ಲ, ಅದು ಹುಚ್ಚ, ಎಂತೆಂಥ ಸಿನಿಮಾಗಳು ಕೊಟ್ಟವ್ರಲ್ಲ. ಬಟ್ ಹೋಗ್ತಾ ಅವ್ರು ಯಾಕೆ ಸುಮ್ಮನೆ ಆಗ್ಬಿಟ್ರು? ಅಂದರೆ ಇವತ್ತಿಗೆ ಆ ಕಥೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ವಾ ಅಥವಾ ಮಾಡ್ತಿಲ್ವಾ ಸರ್? ಕಥೆಗಳಿಲ್ಲ ಮೇಡಮ್. ನಾನು ಕೇಳಿರೋದು, ನಾನು ಇದ್ಯಾಕೆ ಗುರು ಕನ್ನಡ ಸಿನಿಮಾಗಳು ಬಂದಿರೋದು ಗೊತ್ತಾಗಲ್ಲ, ಹೋಗ್ತಾ ಇರೋದು ಗೊತ್ತಾಗಲ್ಲ. OTT ಹೋಗಿ ಕುತ್ಕೊಂಡಾಗ ಇದು ಯಾವಾಗ ರಿಲೀಸ್ ಆಯಿತು ಅನ್ನೋ ಪ್ರಶ್ನೆ ಉಟ್ಕೊಡೋದು ನಮ್ಮಲ್ಲಿ. ಹೌದು, ನಿಜ. ಕಥೆಗಳಿಲ್ವಾ ಅಥವಾ ರೈಟರ್ ಅವಕಾಶಗಳು ಸಿಗ್ತಾ ಇಲ್ವಾ? ಯಾಕೆ ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಅಲ್ಲಿಂದ ಇಲ್ಲಿಗೆ ಕಥೆಗಳನ್ನ ತರ್ತಾ ಇದ್ದಾರೆ?
ಮಲಯಾಳಂ ಇಂಡಸ್ಟ್ರಿ ರೂಲ್ ಮಾಡ್ತಾ ಇದೆ ಈಗ. ಸರ್ ಹೆಂಗೆ ಸರ್ ಮಲಯಾಳಂ ಇಂಡಸ್ಟ್ರಿ ಆ್ಯಂಡ್ ಕರ್ನಾಟಕ ಐ ಮೀನ್ ಕನ್ನಡ ಇಂಡಸ್ಟ್ರಿ ಎಲ್ಲ ದೇ ಆರ್ ಗೋಯಿಂಗ್ ದ ಡೈರೆಕ್ಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಅಲ್ಲಿ ಹೋಗಿ ಮೂವಿ ಮಾಡ್ತಿದ್ದಾರೆ ಈಗ ಆ್ಯಂಡ್ ಅವ್ರ ಜೊತೆ ಸೇರಿ ಲೈಕ್ ಮಲಯಾಳಂ ಆಗಿರ್ಬೋದು, ಈ ಕಡೆ ಸಾರಿ ಹೇಳಬಾರ್ದು ಬಟ್ ಒಂದು ಕಡೆ ತಮಿಳು ಅಷ್ಟೇ, ಅವ್ರ ಸಿನಿಮಾಗಳೆಲ್ಲ ಅಷ್ಟೊಂದು ಡೆಡಿಕೇಶನ್ ನಮ್ಮಲ್ಲಿ ಇದೆಯಾ ಅಥವಾ ಅಂಥವ್ರು ಇದ್ರೂ ಲೈಮ್ಲೈಟಿಗೆ ಬರ್ತಾ ಅಲ್ವಾ? ನಾನು ಕೇಳ್ಬೋದು ನೀನೇ ಒಂದು ಕತೆ ಮಾಡಯ್ಯ ಅಂತ. ನನ್ನ ಕತೆಗಾರ ಅಲ್ಲ ನಾನೊಬ್ಬ ಪ್ರೇಕ್ಷಕನ ಕೂತ್ಕೊಂಡು ನಾನು ನೋಡೋ, ನಾನು ಎಂಜಾಯ್ ಮಾಡೋನು, ನಂದು ಬೇರೆಯೇ ಪ್ರಪಂಚ ಇದೆ ನಂದು. ಸೊ ಒಬ್ಬ ಸೀರಿಯಸ್ಲಿ ಮೇಡಮ್ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಎಷ್ಟು ವರ್ಷಗಳಾಗ್ಬಿಟ್ಟೈತೆ. ಎಸ್ ಅಂಥ ಎಂಜಾಯ್ ಮಾಡ್ಕೊಂಡು ನೋಡಿದ್ದು ಅಂದರೆ ಆ ಥರನೂ ಹಾಗಿದ್ರೆ ಯಾವುದಿದೆ ರೀಸೆಂಟಾಗಿ ಬಂದಿರೋ ಸಿನಿಮಾ? ರೀಸೆಂಟಾಗಿ ನೋಡಿದ್ರ ಸರ್ ಯಾವುದಾದ್ರು? ರೀಸೆಂಟಾಗಿ ಅಜಯ್ ಅವ್ರದ್ದು ಯಾವುದದು ಉತ್ತರ ಯುದ್ಧಕಾಂಡ ನೋಡಿದೆ. ಓಕೆ, ನಾನು ಸೂಪರ್ ಗೀಪರ್ ಅಂತ ಹೇಳಿ ಓಕೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಜಯ್ ಅವ್ರಿಗೆಲ್ಲ ಸಬ್ಜೆಕ್ಟ್ ಅನಿಸ್ತು ನನಗೆ. ಅವ್ರದ್ದೇ ಒಂದು ಕ್ರಿಶ್ಚಿಯನ್ ಲವ್ ಸ್ಟೋರಿ, ಕ್ರಿಶ್ಚಿಯನ್ ಮ್ಯಾರೇಜ್ ಸ್ಟೋರಿ, ಎಕ್ಸ್ಕ್ಯೂಸ್ ಮೀ, ಆ ಒಂದು ಆ ಥರ ನೋಡಿದವ್ರು ನಾವು. ಬಟ್ ಇದು ಅವ್ರಿಗೆಲ್ಲ ಅನ್ನಿಸ್ತು. ಓಕೆ, ಅದು ಬಿಟ್ಟರೆ ಈಗ ಯಾವುದೂ ಇಲ್ಲ. ಟೈಮ್ ಮೇಲಿದೆ ಸಿನಿಮಾ ನೋಡೋಕ್ಕೆ, ಊರಲ್ಲಿದ್ದರೆ ಅಲ್ವಾ. ನಿಮಗೆಲ್ಲ ಬಿಡಿ ಸರ್. ಬಟ್ ಆದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡಿದಾಗ ಎಸ್ ದಿಸ್ ಆರ್ ಆಲ್ ಹ್ಯಾಪನಿಂಗ್ ಈಗ. ಆ್ಯಂಡ್ ಐ ಮೀನ್ ತಮಿಳಲ್ಲಿ ಅದು ಮಲಯಾಳಂ ಒಂದು ಮೂವಿ ಬಂತು ಅಲ್ವಾ ಸರ್, ವಿಚ್ ಇಸ್ ದಟ್ ಆ ಸಾಂಗು ಕಮಲ್ ಹಾಸನ್ ಅವ್ರದ್ದು ಹಳೆ ಸಾಂಗ್ನ ಇದು ಮಾಡಿರಲ್ವ ಸರ್ ಅವರು. ಮೂವಿ ಹೆಸರು ನೆನಪಾಗ್ತಿಲ್ಲ. ಅದೇ ಅವನೊಬ್ಬ ಒಳಗಡೆ ಇದು ಬಂಡೆಗಳ ಹತ್ರ ಹೋಗಿ ಮೌಂಟೇನಲ್ಲಿ ಬಿದ್ದೋಗ್ತಾನೆ, ಮಂಜುಮೆಲ್ ಬಾಯ್ಸ್. ಅದಕ್ಕೆ ಕರ್ನಾಟಕದಲ್ಲಿ ಏನು ಕ್ರೇಜ್ ಹುಡ್ಕೋತು ಸರ್. ಪ್ರತಿಯೊಬ್ಬರು ಹಂಗೆ ಸಿಗ್ದವರೆಲ್ಲ ಮಂಜುಮೆಲ್ ಬಾಯ್ಸ್ ನೋಡ್ದ, ನೀವು ಮೂವಿ ನೋಡ್ದ ಎವ್ರಿ ಬಡಿ ಬರ್ಲಿಕ್ಕೆ ಆ ಮೂವಿ ನೋಡ್ದ. ಅಲ್ಲಿ ಮಲಯಾಳಂ ಇನ್ನೂ ಹೈಪ್ ಜಾಸ್ತಿ ಆಯಿತು. ಮಲಯಾಳಮಲ್ಲಿ ಈ ಥರ ಒಂದು ಕತೆ, ಈ ಥರ ಒಂದು ಮೂವಿ ಬರುತ್ತೆ ಅಂತ. ನೋಡಿ ಲಾಸ್ಟ್ ಇಯರ್ ಬಂತಲ್ಲ ಮಂಜುಮೆಲ್ ಬಾಯ್ಸ್ ಆಗಿರ್ಬೋದು, ಆವೇಶಮು, ಪ್ರೇಮಲು ಸಿನಿಮಾ ರೂಲ್ ಮಾಡ್ತಾ ವರ್ಷ. ಆವೇಶಂ ಸಿನಿಮಾ ಪೂರ್ತಿ ಕನ್ನಡ ಇನ್ಫ್ಲೂಯೆನ್ಸು. ನೋಡಿ ಕೇರಳ ಸಿನಿಮಾದವ್ರಿಗೆ ಬೆಂಗಳೂರು ಕರ್ನಾಟಕ ಏನೋ ಒಂಥರ ಅಟ್ಯಾಚ್ಮೆಂಟ್ ಅವ್ರಿಗೆಲ್ಲ. ಎಷ್ಟೋ ಸಿನಿಮಾಗಳನ್ನ ಅವ್ರು ಬೆಂಗಳೂರಲ್ಲೇ ಶೂಟ್ ಮಾಡ್ತಾರೆ. ಆ ಥರ ಅಟ್ಯಾಚ್ಮೆಂಟ್ ಅವರಲ್ಲಿದೆ ಬೆಂಗಳೂರು ಮೇಲೆ. ಬಟ್ ಅದೇ ಒನ್ಸ್ ಅಗೇನ್ ಹೇಳಬೇಕಂದ್ರೆ ಒಂದು ಸ್ವಲ್ಪ ವಿಷಾದ ಇದೆ. ಕನ್ನಡ ಯಾಕೆ ಹಿಂಗಾಗೋಯ್ತು? ಅಣ್ಣವ್ರಿದಾಗ ಹೆಂಗಿತ್ತು? ಭಾಷೆ ಜಲ ಅಂತ ಬಂದಾಗ ನಿಂತ್ಕೋತಾ ಇದ್ರು ಎಲ್ಲರೂ. ಈಗ ಯಾರೂ ಇಲ್ಲ, ನಾನ್ಯಾಕೆ ಬರಲಿ, ನಾನ್ಯಾಕೆ ಹೋಗಲಿ ಅನ್ನೋ ಥರ ಅವ್ರವ್ರ ಮನೆ ಚೆನ್ನಾಗೆ ಅನ್ನೋ. ಆ್ಯಂಡ್ ಈಗ ಒಬ್ಬರು ಆ್ಯಕ್ಟ್ ಆಗ್ತಾರೆ, ಡೈರೆಕ್ಟರ್ ಮಗನ್ನ ಕರ್ಕೊಂಡು ಮೂವಿ ಮಾಡ್ತಾರೆ. ಇಟ್ಸ್ ಲೈಕ್ ಪ್ರೊಡ್ಯೂಸರ್ ಮಗನ್ನ ಕರ್ಕೊಂಡು ಮೂವಿ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಮಾತಾಡುವಾಗಿಲ್ಲ, ಅದು ನಿಜ ಸರ್. ಒಂದ್ಸತಿ ಕಣ್ಣಿಗೆ ನೋಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಸರ್. ಎಂತೆಂಥ ಆ್ಯಕ್ಟರ್ಗಳು ಇರ್ತಾರೆ, ಇವ್ರುಗಳನ್ನ ನೋಡ್ಬೇಕಾ ಅನ್ಸ್ಬಿಡುತ್ತೆ. ಹಂಗೆಲ್ಲ ಲೈಕ್ ಯಾರ್ದೋ ಮಗನ್ನ ಕರ್ಕೊಂಬಂದ್ಬಿಡ್ತಾರೆ. ವಿ ಹ್ಯಾವ್ ಟು ಟಾಕ್ ಸರ್. ನಾವು ಕನ್ನಡದ ಪ್ರೇಕ್ಷಕರು, ನಾವು ಮಾತಾಡಲೇಬೇಕು. ಬಟ್ ಯಾರೂ ಮಾತಾಡಲ್ಲ ಅದ್ರ ಬಗ್ಗೆ. ಈಗ ಕರ್ಕೊಂಡು ಬಂದುಬಿಡ್ತಾರೆ, ನೋಡೋದಕ್ಕಾಗಲ್ಲ ಸರ್. ಹಂಗಿರ್ತಾರೆ, ಯಾರೋ ಒಬ್ಬರನ್ನ ಹೀರೋಯಿನ್ ಮಾಡ್ತಾರೆ. ಇಟ್ಸ್ ಲೈಕ್ ಗೋಯಿಂಗ್ ಹಾಗೆ ಅಂದರೆ ಮುಖ ಮನಸ್ಸಿನ ಕನ್ನಡಿ ಅಲ್ಲ ಅಂದರೆ ಅವ್ರು ಜಡ್ಜ್ ಮಾಡೋ ಹಾಗಿಲ್ಲ ನಾವು. ಪರ್ಫಾರ್ಮೆನ್ಸ್ ಕೊಟ್ರಾ ಸಿನಿಮಾ ನೋಡಿ, ಕೆಂಡ ಸಂಪಿಗೆ ಅಂತ ಸಿನಿಮಾ ಸೂರ್ಯ ಅವ್ರದ್ದು, ಅದು ಹೀರೋ ಬೇಸ್ ಮೇಲಲ್ಲ, ಅದು ಕತೆ ರಿಚ್ ಆಗಿತ್ತು, ಅದಕ್ಕೆ ಸೂಪರ್ ಹಿಟ್ ಆಯಿತು ಸಿನಿಮಾ. ಆ್ಯಂಡ್ ದೆನ್ ಸಂಚಾರಿ ವಿಜಯ್ ಅವ್ರ ಸಿನಿಮಾ, ಎಂಥ ನಟ, ಒಳ್ಳೆ ಪರ್ಸ್ನಾಲಿಟಿನೋ, ಸಿಕ್ಸ್ ಪ್ಯಾಕ್ ಬಾಡಿ ಅಂಥದ್ದೇನೂ ಇಲ್ಲ. ನಾನು ಬನ್ನಲ್ಲ ಅವಳು ಸಿನಿಮಾ ಆಗಿರ್ಬೋದು. ಮತ್ತು ಪ್ರೇಮ್ ಅವ್ರದ್ದು ದಾಸವಾಳ ಅಂತ ಒಂದು ಸಿನಿಮಾ ಬಂದು, ಅದಷ್ಟಾಗಿ ಹೆಸರು ಮಾಡಿಲ್ಲ. ಅದರಲ್ಲಿ ಒಂದು ಬುದ್ಧಿಮಾಂದ್ಯ ಕ್ಯಾರೆಕ್ಟರ್ ಮಾಡಿದ್ದಾರೆ ಸಂಚಾರಿ ವಿಜಯ್ ಅವರು. ಎಂಥ ಪರ್ಫಾರ್ಮೆನ್ಸ್ ಅದು. ಧನಂಜಯ್ ಅವರು ಏನೋ ಮಾಡ್ಬೋದಿತ್ತು, ಅವ್ರದ್ದು ರಂಗಭೂಮಿ ಆಗಿರೋದ್ರಿಂದ ಅವ್ರ ಮೇಲೆ ಒಂದು ಹೋಪ್ ಇದೆ. ಅದು ಬಿಟ್ಟರೆ ನಮ್ಮ ಶೆಟ್ಟಿ ಟೀಮು ಅವ್ರದ ಮೇಲೆ ಹೋಪ್ ಇದೆ, ಏನೋ ಮಾಡ್ತಾರೆ ಸೀರಿಯಸ್ಲಿ ಅವ್ರದ್ದಿದೆ. ಮತ್ತು ಪ್ರಶಾಂತ್ ಅವ್ರು ಇಲ್ಲಿರ್ತಾರ ಅಲ್ಲಿರ್ತಾರ ಗೊತ್ತಿಲ್ಲ, ನ್ಯೂಟ್ರಲ್ ಆಗ್ಬಿಟ್ಟಿದ್ದಾರೆ ಅವರು. ಈ ಕಡೆ ತೆಲುಗು ತಮಿಳು ಅಂತ ಓಡಾಡ್ತಿದ್ದಾರೆ. ಆ್ಯಂಡ್ ದೆನ್ ಯಾರು ನಮ್ಮ ಪ್ರೇಮ್ಸ್ ಆಗಿರ್ಬೋದು, ಶೋಮ್ಯಾನ್ ಹೋಪ್ ಇದೆ. KD ಸಿನಿಮಾ ಏನಾಗುತ್ತೋ ಗೊತ್ತಿಲ್ಲ. ಡೆವಿಲ್ ಒನ್ಸ್ ಅಗೇನ್ ಅವ್ರಿಗಿರೋ ಫ್ಯಾನ್ ಬೇಸ್ಗೆ ಮಾತಾಡೋ ಹಾಗಿಲ್ಲ. ಇನ್ನು ಇನ್ಯಾವುದಿದೆ ಇಷ್ಟೇ ಮೇಡಮ್ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿ ಬಗ್ಗೆ. ಬಟ್ ನಾವೆಲ್ಲ ಇನ್ನೂ ಆ ವಿಂಟೇಜ್ ಮೂವಿಗಳು, ಆ ವಿಂಟೇಜ್ ಹಾಡುಗಳಲ್ಲೇ ಜೀವನ ಸಾಗಿಸ್ತಿದ್ದೀವಿ ಸರ್. ಆ ಹಾಡುಗಳೆಲ್ಲ ಕೇಳ್ತಾರೆ. ಮ್ಯೂಸಿಕ್ ಇಸ್ ಎ ಥೆರಪಿ. ಎಷ್ಟೇ ಬೇಜಾರಿದ್ರು, ಏನೇ ಇದ್ರು ಆ ಹಾಡುಗಳನ್ನ ಕೇಳಿದಾಗ ಒಂದು ಸಮಾಧಾನ. ಓಕೆ, ನಾನು ಕಾಡಿಗೆ ಹೋಗ್ಬೇಕಾದಾಗ ನನ್ನ ಪ್ಲೇ ಲಿಸ್ಟಲ್ಲಿ 2 ಸಾಂಗ್ ಫಿಕ್ಸು. ಗಂಧದ ಗುಡಿದು ಒಂದು ಸಾಂಗು ಬಿಟ್ಟರೆ ಜಯಸಿಂಹ ಸಿನಿಮಾ ಒಂದು ಸಾಂಗ್ ಫಿಕ್ಸು. ಅದು ಕೇಳ್ಕೊಂಡು ಹೋಗ್ತಾನೇ ಇರ್ತೀನಿ. ಬಟ್ ಹೊಸ ಸಾಂಗ್ಗಳನ್ನ ನಾನು ಕೇಳೋದಿಲ್ಲ ಅಂತಲ್ಲ,
ಅಷ್ಟು ಮನಸ್ಸಿಗೆ ಹತ್ರ ಆಗಲ್ಲ. ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗೋದಿಲ್ಲ, ನನಗೆ ಇಷ್ಟ ಆಗಿಲ್ಲ ಅಷ್ಟೇ ಅವೆಲ್ಲ. ಓಕೆ ಸರ್, ಕಮಿಂಗ್ ಟು ದಟ್ ಪಾಯಿಂಟ್, ಅಂದರೆ ಸೀರಿಯಲ್ಗಳು ಫಿಲಮ್ಗಳ ಬಗ್ಗೆ ಮಾತಾಡ್ತೀರಿ. ಆ್ಯಂಡ್ ನಿಮ್ಮ ಜರ್ನಿ ಶುರುವಾಗಿ ಆಲ್ಮೋಸ್ಟ್ ಎಷ್ಟು ವರ್ಷ ಆಯಿತು ಅಂದರೆ ಸರ್, ಐ ಮೀನ್ ಆ್ಯಸ್ ಅ ಡಬ್ಬಿಂಗ್ ಆರ್ಟಿಸ್ಟ್, ಆ್ಯಸ್ ಅ ಆ್ಯಕ್ಟರ್? 2017 ಸ್ಟಾರ್ಟ್ ಮಾಡಿದ್ದು, ಬ್ರೇಕ್ ಆಗ್ತಾ ಬಂತು. 17 ಆಯಿತು, 18, 19, ಒಂದಷ್ಟು ವರ್ಷ ಕೆಲಸ ಇಲ್ಲದೆ ಕೂತಿದ್ದು ಉಂಟು. 23 ತನಕ ಬ್ಯುಸಿ ಆಗಿದೆ. 24 ಖಾಲಿ, 25 ಓಕೆ ಸೂಪರ್ ಅಂತ ಏನಾದಿಲ್ಲ, ಒಟ್ನಲ್ಲಿ ಓಕೆ ಪರವಾಗಿ ನಡೀತಾ ಇದೆ. ಬಟ್ ಅದೇ ಈಗ ಬಂತು ಬೇರೆ ಬೇರೆ ಸೀರಿಯಲ್ ಆಫರ್ ಬಂದಾಗ ನಾನು ಇಲ್ಲ ಸರ್ ನಾನು ಮಾಡಲ್ಲ. ಯಾಕ್ರಿ ಅಂದರು. ಇಲ್ಲ ಸರ್, ಏನು ಕ್ಯಾರೆಕ್ಟ್ರು, ನಿಮ್ಮಲ್ಲಿ ಒಬ್ಬರು ಬಾಸ್ ಇರ್ತಾರೆ, ನೀವು ಅವ್ರ ರೈಟ್ ಹ್ಯಾಂಡು, ಒಳ್ಳೆ ಕ್ಯಾರೆಕ್ಟ್ರು, ಹಂಗೆ ಅಂತ. ಇಲ್ಲ ನಾನು ಮಾಡಲ್ಲ. ಕೊಡ್ತೀರಾ, ಲೀಡಾಗಿ ಮಾಡ್ತೀನಿ, ಇಲ್ಲ ನಾನು ಮಾಡಲ್ಲ. ಆ ಲೇಡಿ ಹೇಳೋ ಥರ ನಾನು ಕೇಳಿಕೊಂಡು ಓಕೆ ನಾನು ಪೇಮೆಂಟ್ ಇಷ್ಟು ಕೊಡ್ತೀರಾ, ಅದು ಇಲ್ಲ. ಏನು ಸರ್ ಹಂಗೆ, ಇನ್ನೇನು ಸರ್, ತಮಿಳು ತೆಲುಗಲ್ಲಿ ಏನಕ್ಕೆ ಹೋಗ್ತಾ ಇದ್ದಾರೆ ಜನ, ಇಲ್ಲಿಗಿದ್ದು ಡಬಲ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರ ಜೀವನ ನೋಡ್ಕೋಬೇಕು, ಅವ್ರು ಹೋಗ್ತಾ ಇದ್ದಾರೆ. ಇಲ್ಲಿನ್ನೂ ಅದೇ ಪೇಮೆಂಟಲ್ಲಿ ಕೂತ್ಕೊಂಡ್ರೆ ನೋಡಿ, ಪ್ರಪಂಚದಲ್ಲಿ ಎಲ್ಲ ಬೆಲೆಗಳು ಏರಿಕೆ ಆಗೋಗಿದೆ. ನಮ್ಮ ಕಲಾವಿದರು ಜೀವನ ಅಲ್ಲಲ್ಲೇ ಇದೆ, ಟೆಕ್ನಿಷಿಯನ್ಸ್ಗಳು ಅಲ್ಲಲ್ಲೇ ಇದೆ. ಪ್ರೊಟೆಸ್ಟ್ ಮಾಡೋದು ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಬಾಟ ರೈಸ್ ಮಾಡಿ ಅಂತ ಟೆಕ್ನಿಷಿಯನ್ಗಳು ನಿಂತ್ಕೊಂಡ್ರೆ ರೈಸ್ ಮಾಡಲ್ಲ, ಹೊಡಿತಾರೆ. ರೀಸೆಂಟಾಗಿ ಆಗಿದ್ದ ಇನ್ಸಿಡೆಂಟು, ಒಬ್ಬ ದೊಡ್ಡದಾಗಿ ಹೊಡೆದಾಕ್ಬಿಟ್ಟಿದ್ರು ಅವ್ರು, ಯಾರೋ ಒಬ್ಬರಿಗೆ ತುಟಿ ಎಲ್ಲ ಕಿತ್ತೋಕೆ. ಕಲಾವಿದರು ಒಗ್ಗಟ್ಟಿಲ್ಲ ಸರ್. ಈಗ ಸೀರಿಯಲ್ ಆರ್ಟಿಸ್ಟ್ ಅಂತೆಲ್ಲ ಬಂದಾಗ ಫಿಲಮ್ ಬಿಟ್ಬಿಡಿ, ಇಟ್ಸ್ ಲೈಕ್ ಒನ್ ಟೈಮ್ ಮೂವಿ ಮಾಡಿದಾಗ ಅವ್ರು ದುಡ್ಡು ಬರುತ್ತೆ. ಬಟ್ ಸೀರಿಯಲ್ ಅಂದರೆ ಇದೊಂದು 2-3 ವರ್ಷದ ಜರ್ನಿ ಆಗಿರುತ್ತಲ್ವಾ. ಸೊ ಎಲ್ಲರೂ ಸೀರಿಯಲ್ ಆರ್ಟಿಸ್ಟ್ ಅಂದರೆ ಬೇಜಾನ್ ದುಡ್ಡು ಮಾಡ್ತಿದ್ದಾರೆ, ಅಷ್ಟೊಂದು ಎಪಿಸೋಡ್ಸ್ಗಳು ಬರುತ್ತೆ. ನಾವು ನೋಡ್ತಿರೋ ಅಂದರೆ ಅಷ್ಟು ಅಡ್ವರ್ಟೈಸ್ಗಳಾದಮೇಲೆ ಈ ದಿನ ಬರ್ತಿರುತ್ತಲ್ಲ ಸೀರಿಯಲ್ಗಳು. ಸೊ ಅವ್ರಿಗೆ ಅನ್ಸುತ್ತೆ ದಿನ ಒಂದೊಂದು ಎಪಿಸೋಡ್ಗಳಾಗುತ್ತೆ, ದಿನ ಒಂದೊಂದು ಶೂಟ್ ನಡೆಯುತ್ತೆ, ದಿನ ಅವ್ರಿಗೊಂದು ಕೆಲಸ ಇದ್ದೇ ಇರುತ್ತೆ. ಮೈಟ್ ಬಿ ಅವ್ರು ಇಷ್ಟು ಲಕ್ಷಗಳು ದುಡಿತಾರೆ ಅಂತ. ವಾಟ್ಸ್ ದ ರಿಯಾಲಿಟಿ ಸರ್ ಒಳಗೆ? ತೆರೆ ಮೇಲೆ ನೋಡ್ದಂಗಲ್ಲ ಅದು. ನಾವು ತೆರೆ ಮೇಲೆ ಲಕ್ಸುರಿಯಾಗಿ ಕಾಣಿಸ್ತೀವಿ, ತುಂಬ ರಿಚಾಗಿ ಕಾಣಿಸ್ತೀವಿ. ಬಟ್ ತೆರೆ ಹಿಂದಿನ ಬದುಕೇ ಬೇರೆ. ಒಂದು ತೂಟಕ್ಕೂ ಕಷ್ಟ ಆಗಿರುವಂಥ ಕಲಾವಿದರು ನೋಡಿದ್ದೀನಿ ನಾನು. ನೋಡಿ, ಒಂದು ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಿದೆ ಅಂದರೆ ಶೂಟಿಂಗ್ ಪ್ಲ್ಯಾನ್ ಮಾಡ್ತಾರೆ, ಲೊಕೇಶನ್ಗೆ ಒಂದಷ್ಟು ಬಡ್ಜೆಟ್ಟು ಎಲ್ಲ ರೆಡಿ ಮಾಡ್ಕೋತಾರೆ. ಬಟ್ ಕಲಾವಿದರಿಗೆ ಪೇಮೆಂಟ್ ಹೆಂಗೆ ಕೊಡ್ತಾರೆ ಅಂದರೆ, ಸೀರಿಯಲ್ ಲಾಂಚ್ ಆಗಿ ಚಾನಲಿಂದ ದುಡ್ಡು ಬರೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ಕೊಡ್ತೀನಿ ಅಂತಾರೆ. ಏನಕ್ಕೆ? ನೀವು ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ತೀರಲ್ವಾ, ಆರ್ಟಿಸ್ಟ್ಗಳು ಪೇಮೆಂಟು ಪ್ಲ್ಯಾನ್ ಮಾಡಿ, ಆ ಬಡ್ಜೆಟು ಹಾಕ್ಕೊಳ್ಳಿ. ಅದೇನಕ್ಕೆ ಹಾಕಲ್ಲ? ಓಕೆ, ಒಂದು 3 ತಿಂಗಳು ಶೂಟ್ ಮಾಡ್ತೀರಾ, ಕಾಸ್ಟ್ಯೂಮು ನಮ್ಮದೇ, ಕನ್ವೀನಿಯನ್ಸು, ದುಡ್ಡೆಲ್ಲ ಅದೆಲ್ಲ ಪೆಟ್ರೋಲ್ದೆಲ್ಲ ನಮ್ಮದೇ, ಎಲ್ಲ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ತೀರಾ. 3 ತಿಂಗಳಾಯಿತು, ಸೀರಿಯಲ್ ಲಾಂಚ್ ಆಯಿತು. ಆ ಸೀರಿಯಲ್ ಲಾಂಚ್ ಆಗಿ ಒಂದಷ್ಟು ದಿನ ಆದಮೇಲೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 60 ದಿನ ಆಗ್ಬೋದು, 70 ದಿನ ಆಗ್ಬೋದು. ಸೊ ಒಂದು 6 ತಿಂಗಳು ಪೇಮೆಂಟೇ ನೋಡಿದೆ, ಹೆಂಗೆ ಬದುಕಬೇಕು ಕಲಾವಿದ? ಕೊಡಿ, ಏನೋ ಒಂದಾದರೂ ಸ್ವಲ್ಪ ಆದರೂ ಕೊಡಿ, ಬದುಕಲಿ. ಅದು ಕೊಡ್ತಾ ಇಲ್ಲ. ಅದನ್ನು ನನಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು, ನಾನು ಕೇಳೋಕ್ಕೆ ನಿಂತ್ಕೊಂಡೆ, ಕ್ಲಿಯರ್ ಮಾಡಿ ಪೇಮೆಂಟ್ನ ಅಂತ. ಕ್ಯಾರೆಕ್ಟರ್ ಚೇಂಜ್, ರಿಪ್ಲೇಸ್. ಇದಕ್ಕೇನಂತೀರ? ಕ್ಯಾರೆಕ್ಟರ್ಸ್ ಚೇಂಜ್ ಆದಾಗ ಮೈಟ್ ಬಿ ಈ ಥರ ಒಂದು ಇಶ್ಯೂಸೇ ಇರ್ಬೋದಲ್ವಾ ಸರ್? ಅಲ್ಲ, ನಾನು ಕೇಳಿದ್ದೇನೆಂದರೆ, ಸರ್ ಬೇರೆ ಆರ್ಟಿಸ್ಟ್ಗಳು ಕಂಪೇರ್ ಮಾಡಿಕೊಂಡ್ರೆ ನಂದು ಡೇಟ್ಸು ಕಮ್ಮಿ, ಪೇಮೆಂಟು ಕಮ್ಮಿ, ಕ್ಲಿಯರ್ ಮಾಡೋಕ್ಕೆ ಮಾಡ್ತೀನಿ ಬ್ರದರ್, ಬನ್ನಿ ಅಂತ ಹೇಳಿ ತಿಂಗಳನ್ಗಟ್ಲೆ ಎಳೆದ್ಬಿಟ್ರು. ಆಮೇಲೆ ನನಗೆ ಟ್ರಿಗರ್ ಆಯಿತು, ನಾನು ಬರಲ್ಲ ಅಂದೆ, ಪೇಮೆಂಟ್ ಹಾಕಿ ಬರ್ತೀನಿ ಅಂದೆ. ಹಾಗಂತಿದ್ದ ಹಾಗೆ ಒಂದು 2-3 ದಿನಕ್ಕೇ ರಿಪ್ಲೇಸ್ ಕ್ಯಾರೆಕ್ಟರು. ಓಕೆ. ಅರೆ ಸರ್, ನಿಮ್ಗೆ ಕೇಳೋರು, ಐ ಮೀನ್ ನೀವೇನೂ ಆ್ಯಕ್ಷನ್ ತೊಗೊಳಕ್ಕಾಗಲ್ವಾ ಸರ್? ಆಗ ಏನು ತಗೊಳ್ಳೋದು ಮೇಡಮ್, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಚಾನಲ್ಗೆ, ಅವ್ರು ಡೇಟ್ಸ್ ಕೊಟ್ಟಿಲ್ಲ ಅದಕ್ಕೆ ನಾವು ರಿಪ್ಲೇಸ್ ಮಾಡಿದ್ವಿ ಅಂತ. ನಮ್ಮದು ಒಂದು ಪ್ರಶ್ನೆ, ನಮ್ಮನ್ನು ಕ್ವಶನ್ ಮಾಡಬೇಕು. ಬಟ್ ನಾನೇ ಫೋನ್ ಮಾಡಿ ಹೇಳ್ಬಿಟ್ಟು ಹಿಂಗಾಯಿತು, ನನಗೆ ಅವ್ರು ಪೇಮೆಂಟ್ ಕ್ಲಿಯರ್ ಮಾಡಿಲ್ಲ, ಅದಕ್ಕೆ ನಾನು ಹೋಗಿಲ್ಲ ಅಂದೆ. ಹೌದಾ, ಬಟ್ ನೀವೇನು ಡೇಟ್ಸ್ ಕೊಡ್ತಾಯಿಲ್ಲ ಅಂತ ಹೇಳಿದ್ರಂತೆ. ಇಲ್ಲ ಸರ್, ಪೇಮೆಂಟ್ ಕೊಡ್ತೀನಿ, ನಾನಕ್ಕೆ ಡೇಟ್ಸ್ ಕೊಡ್ತಾ ಇರಲಿಲ್ಲ. ಓಕೆ ಅದು ನಾನು ಅದೇನು ನೋಡ್ತೀನಿ ಅಂತೆ. ಓಕೆ, ಒಂದು ಸ್ವಲ್ಪ ದಿನ ಆದಮೇಲೆ ಕ್ಲಿಯರ್ ಮಾಡಿದ್ರು, ಚೆನ್ನಾಗಿ ನಡೀತಿದೆ ಸೀರಿಯಲ್, ಚೆನ್ನಾಗಿ ನಡೀಲಿ. ಬಟ್ ಬೇರೆ ಯಾವ ಕಲಾವಿದ್ರಿಗೆ ಹಿಂಗೆ ಆಗಬಾರ್ದು ಅಷ್ಟೇ. ನಂಬ್ಕೊಂಬಂದಿರ್ತಾರೆ ಅವರು ನಿಮ್ಮನ್ನು, ಪ್ರೊಡಕ್ಷನ್ ಟೀಮು, ಪ್ರೊಡ್ಯೂಸರ್, ಅನ್ನದಾತರು, ಅವ್ರು ನಂಬ್ಕೊಂಡು ಬಂದಿರ್ತೀವಿ ನಾವು. ಅಟ್ಲೀಸ್ಟ್ ನಿಮ್ಮ ಸ್ವಲ್ಪ ಕ್ಲಿಯರ್ ಮಾಡ್ತಾ ಹೋಗಿ, ನಡಿಬೇಕಲ್ಲ, ಹೇಳ್ಬೋದು. ಹಂಗಿದ್ರೆ ಬೇರೆ ಯಾವ್ದನ್ನ ಪ್ರೊಫೆಷನ್ ಮಾಡ್ಕೊಂಡು ಹೋಗಿ ನೀವು ಅಂತ. ಅರೆ ಹಾಗಾದ್ರೆ ಮುಂಚೆ ಅಂದರೆ ಕಲಾವಿದ್ರಿಗೆ ಬರಾಯ್ತು. ಈಗ ಗಲ್ಲಿಗೊಬ್ಬೊಬ್ಬ ಕಲಾವಿದ, ರೀಲ್ಸ್ ಮಾಡೋನಲ್ಲ ಸ್ಟಾರ್, ನೀನಿಲ್ವ ಹೋಗಲೇ, ನೀನು 5,000 ಕೇಳ್ತೀವಿ, ಅವ್ನು 2,000 ಬರ್ತಾನೆ, ಕರ್ಕೊಂಡು ಅವ್ನ ಕೈಲಿ ಆ್ಯಕ್ಟ್ ಮಾಡಿಸ್ಬಿಡೋದು. ಒಂದು ಮಾಡ್ಯುಲೇಷನ್ ಇರೋದಿಲ್ಲ. ನಿಮಗೆ ಒಂದು ಪ್ರಶ್ನೆಗೆ ಹೇಳ್ತೀನಿ.
ಒಬ್ಬರನ್ನ ಕೇಳಿದೆ ನಾನು. ಅವನು ಬೆಳ್ಳಿಯ ಲೋಟ ಕದ್ದನೆಂದು ನಾನು ಹೇಳಲಿಲ್ಲ, ಇದೊಂದು ವಾಕ್ಯ. ಇದನ್ನು ಒಂದು 3 ವೇರಿಯೇಷನ್ ಹೇಳಬೇಕು. ಅದರಲ್ಲಿ ವಸ್ತು ಹೈಲೈಟ್ ಆಗಬೇಕು, ನಾನು ಹೇಳಿಲ್ಲ ಅನ್ನೋದು ಹೈಲೈಟ್ ಆಗಬೇಕು, ಆಮೇಲೆ ಅವನು ಮಾಡಿದ ತಪ್ಪು ಅನ್ನೋದು ಹೈಲೈಟ್ ಆಗಬೇಕು. 3 ಅಂಶ ಇದೆ ಅದರಲ್ಲಿ. ಅವನು ಬೆಳ್ಳಿಯ ಲೋಟ ಕದ್ದನೆಂದು ನಾನು ಹೇಳಲಿಲ್ಲ ಅಲ್ವಾ, ಇದ್ರೊಬ್ಬನು ಹೇಳ್ದೆ ಎಷ್ಟು ವೇರಿಯೇಷನಲ್ಲಿ ಹೇಳ್ತೀಯ ನೋಡುವ ಅಂತ. ಒಂದೇ ಥರ ಹೇಳ್ದ. ಇಲ್ಲಿ ವಸ್ತು ಹೈಲೈಟ್ ಆಗಬೇಕು. ಹಂಗೆ ಅವನು ಬೆಳ್ಳಿಯ ಲೋಟ ಕದ್ದನೆಂದು ನಾನು ಹೇಳಲಿಲ್ಲ, ವಸ್ತು ಹೈಲೈಟ್ ಆಯಿತು. ಅವನು ಬೆಳ್ಳಿಯ ಲೋಟ ಕದ್ದನೆಂದು ನಾನು ಹೇಳಲಿಲ್ಲ ಅಂದರೆ ನಾನು ಹೇಳಿಲ್ಲ ಅಷ್ಟೇ. ಅವನು ಬೆಳ್ಳಿಯ ಲೋಟ ಕದ್ದನೆಂದು ನಾನು ಹೇಳಿಲ್ಲ ಅಂದರೆ ಅವನ್ನ ಹೈಲೈಟ್ ಆಯಿತು. ಈ ಇಂಟೋನೇಷನ್ಗಳು ಬೇಕು. ಇದು ಯಾರಿಗಿದೆ? ಇದು ನಾವು ಹೇಳಕ್ಕೆ ಹೋದ್ರೆ ನಾವು ಟ್ರೆಂಡ್ ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ. ಪಾಪ ಪಂಚಿಂಗ್ ಡೈಲಾಗ್ ಇದ್ರೆ ಸಾಕು ನಮಗೆ. ಆ್ಯಕ್ಚುಲಿ ಕಲಾವಿದ ಅಂದರೆ ಏನು ಸರ್ ನಿಮ್ಮ ಪ್ರಕಾರ? ಅದೇ ಅವಾಗಲೇ ಹೇಳಿದ್ನಲ್ಲ ಮೇಡಮ್, ನಟನೆಗೆ ನವರಸಗಳಿರಬೇಕು ಹೇಗೋ, ನಟಿಸುವವನಿಗೆ ಅವುಗಳ ವಿಳಾಸ ಗೊತ್ತಿರಬೇಕು. ನವರಸಗಳು ಅಷ್ಟು ವಿಳಾಸ ಗೊತ್ತಿದ್ರೆ ಅವನೊಬ್ಬ ನಿಜವಾದ ಕಲಾವಿದ. ಅಷ್ಟು ನವರಸಗಳನ್ನ ನಾನು ಕಂಡಿದ್ದು ಅಣ್ಣವರಲ್ಲಿ ಕಂಡೆ. ಅರ್ದು ಕುಡಿದು ಅಷ್ಟೇ ಡೌನ್ ಟು ಅರ್ತ್ ಮನುಷ್ಯರು. ಅನ್ಫಾರ್ಚುನೇಟ್ಲಿ ನಾನು ನೋಡೋಕ್ಕಾಗಿಲ್ಲ ಪರ್ಸ್ನಲಿ, ಬಟ್ ದಾದಾ ನೋಡಿದ್ದೀನಿ, ಅಂಬೇಣ್ಣ ನೋಡಿದ್ದೀನಿ. ಅದು ಬಿಟ್ಟರೆ ಇನ್ಯಾವುದು ಜಗ್ಗೇಶ್ವರಲ್ಲಿ ನೋಡಿದ್ದೀನಿ ನಾನು. ಅವರು ಕೆಲವೊಂದು ನಾನಾ ಕಾರಣಗಳಿಂದ ವಿವಾದಕ್ಕೆಲ್ಲ ಗುರಿಯಾದರು. ಬಟ್ ಒಳ್ಳೆ ಕಲಾವಿದರು ಅವರು ಕೂಡ. ನಾನು ಪರ್ಸ್ನಲ್ಲಾಗಿ ತುಂಬ ಆರಾಧಿಸೋದು ಅಣ್ಣವ್ರನ್ನ ಬಿಟ್ಟರೆ ನಮ್ಮ ರೆಬಲ್ ಅಂಬಿಯಣ್ಣ. ಸಿಕ್ಕಾಪಟ್ಟೆ ತುಂಬ ಕೋಪ ಜಾಸ್ತಿ ನಿಮಗೆ, ರಫ್ ಆ್ಯಂಡ್ ಟಫ್ ನಿಮ್ಮ ಜನ. ಅರೆ ಪ್ರೀತಿ ನೋಡ್ರಿ, ಪ್ರೀತಿ ಕರಗ್ತೀವಿ ನಾವು. ಏನಕ್ಕೆ ನೀವು ಒಂದು ಆ್ಯಂಗಲಿಂದ ನೋಡ್ತೀರಾ? ಈಗ ಅಂಬಿಯಣ್ಣನ ಹತ್ರ ಬೈಸ್ಕೊಳ್ಳೋಕೆ ಎಷ್ಟು ಜನ ಹೋಗ್ತಾ ಇದ್ರು ಮೀಡಿಯಾದವರೆಲ್ಲ. ಬೈದ್ರೆ ಸಾಕು ಒಂದು ಖುಷಿ. ಯಾವುದೋ ಒಂದು ಎಂಥದ್ದು ಮಂಡ್ಯದಲ್ಲಿ ಅವನ ಇನ್ನೂ ಸ್ಕೂಲೇನೋ ಓದ್ತಾ ಇದ್ದಾನೆ. ಸ್ಟೇಡಿಯಮಲ್ಲಿ ಸಮಾವೇಶ ನಡೀತಾ ಇತ್ತು. ಬಂದ್ರು ಹಂಗೆ, ನಾನು ಅನ್ಕೊಂಡು ಕಾಲಿ ಬಿಡಿ ಮುಚ್ಕೊಂಡು ಬದುಕಿದ್ರೆ ಇಂಡಸ್ಟ್ರಿಯಲ್ಲಿ ಅಂಬೇಣ್ಣ ಹತ್ರ ಬದುಕಬೇಕು. ಬಟ್ ಅಂಬೇಣ್ಣ ಹತ್ರ ಬದುಕೋಪರೆ ಅಂತ ತುಂಬ ಜನ ನಟರು ಮಾಡ್ತಿದ್ರೆ, ಬಟ್ ಆಗ್ತಾ ಇಲ್ಲ ಅವ್ರಿಗೆಲ್ಲ. ಫೇಕ್ ಆಗಿ ಮಾಡ್ತಾ ಇದಾರೆ, ಬಟ್ ಅದು ಆಗಲ್ಲ. ಒನ್ ಆ್ಯಂಡ್ ಓನ್ಲಿ ಬ್ರ್ಯಾಂಡ್ ಅಂಬಿಯಣ್ಣ. ಹಂಗೆ ಅದು ಯಾರು ಬೀಟ್ ಮಾಡೋಕ್ಕಾಗಲ್ಲ. ತುಂಬ ಸೌಮ್ಯವಾಗಿ ಅಣ್ಣವರಿದ್ರು, ದಾದಾ ಇದ್ರು, ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ. ಸೊ ಈ 3 ಲೆಜೆಂಡರಿ ಆ್ಯಕ್ಟರ್ಗಳನ್ನ